ಕೀರ್ತನೆಗಳು 23 ಕೀರ್ತನ. Let's stand up in the presence of the Lord. Let's turn our Bible to Psalms 23, 23ನೇ ಕೀರ್ತನೆ. ನಾವೆಲ್ಲರೂ ಒಟ್ಟಾಗಿ ಓದುವವರಾಗಿದ್ದೇವೆ. ಬೇರೆ 6 ವಚನಗಳುಂಟು. Let's read together Psalms 23, 1 to 6. ಒಟ್ಟಾಗಿ ಓದಿಕೊಳ್ಳೋಣ. ಮೊದಲನೇ ವಚನ. ಯೆಹೋವನು ನನಗೆ ಸುಲಭನು, ನಾವು ಕಾಗತ್ತಿನ ಕಣಿವೆಗಳಿರುವಾಗಲೂ ಯೇಸು ಕ್ರಿಸ್ತ ನಮ್ಮ ಹತ್ತಿರವಿರುವುದನ್ನು ನಾವು ಕೇಳಿಗೆ ಇರುವುದಿಲ್ಲ. ನಮ್ಮ ಸುತ್ತಮುತ್ತಲು ಏನೇ ಕಾರ್ಯಗಳು ನಡೀತಾ ಇದ್ರು ನಾವು ಎದುರ್ತಾ ಇಲ್ಲ. ಯಾಕೆಂದ್ರೆ ಆತನು ನಮ್ಮ ಮುಂದೆಗಿದ್ದಾನೆ. ಇಮ್ಯಾನ್ಯುಯೇಲನಾಗಿ, ಎಬೇನೆಜರನಾಗಿ, ಕಾಯುವಾತನಾಗಿ, ಯಾವ ಕೇಳಿ ನಮ್ಮನ್ನು ಮುಟ್ಟದಂತೆ ಆತನು ಕಾಯುತ್ತಾ ಇದ್ದಾನೆ. ಅದಕ್ಕಾಗಿ ನಾವು ಆತನ ಸನ್ನಿಧಾನದಲ್ಲಿ ನಮ್ಮನ್ನೇ ಅರ್ಪಿಸಿಕೊಟ್ಟವರಾಗಿ ದೇವರನ್ನ ನಾವು ಸ್ತೋತ್ರ ಮಾಡುವಂತೆ, ಆತನ ವಾಕ್ಯಗಳನ್ನ ಕೇಳುವಂತೆ, ಆತನ ಆಶೀರ್ವಾದ ಹೊಂದಿಕೊಳ್ಳುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಭೂಮಿ ಆಕಾಶಕ್ಕೆ ಒಡೆಯದ ಪರಲೋಕ ತಂದೆ, ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ಹೌದು ಏಸಪ್ಪ, ನೀವು ನಮ್ಮ ಒಳ್ಳೆಯ ಕುರುಬನಾಗಿದ್ದೀರಿ ಅಪ್ಪ. ನಮ್ಮ ಅನುದಿನವೂ ಕರ್ತನೆ ನೀವು ನಮ್ಮೊಂದಿಗಿದ್ದು ಕರ್ತ ನಡೆಸ್ತಾ ಇದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ವಿಶೇಷವಾದ ಸಮಯದಲ್ಲಿ ರಕ್ಷಕಾಯಿ ಆರಾಧನೆ ನೀವು ಒಪ್ಪಿಸಿಕೊಳ್ಳುತ್ತೇನೆ. ಆರಾಧನೆಗೆ ಯೋಗ್ಯ ನೀನಾಗಿದ್ದಿ. ನಾವು ಮಾಡುವಂತಹ ಸ್ತೋತ್ರಗಳನ್ನು ಹೊಂದಿಕೊಳ್ಳುವಂತ ದೇವನಾಗಿ, ನಮ್ಮ ಎಲ್ಲ ಘನತೆಗಳ ಕಟ್ಟೆ ಹೊಂದಿಕೊಳ್ಳುವಂತ ದೇವನಾಗಿ ನಾವು ಅದನ್ನು ಇಳಿದು ಬರಬೇಕೆ ನಾವು ಬೇಡುತ್ತೇವಪ್ಪ. ಹೌದು ರಾಜ, ಈ ಆರಾಧನೆಯ ಒಂದೊಂದು ಭಾಗದಲ್ಲಿ ಏಸಪ್ಪ ನೀನಿದ್ದುಕೊಂಡು ನಮ್ಮನ್ನು ನಡೆಸು, ನಿನ್ನ ಮಹಿಮೆಯಿಂದ ತುಂಬಿಸು ಕರ್ತನೆ. ಹೌದು ರಾಜ ಅಪ್ಪ, ಅಲ್ಟಿಮೇಟ್ ಆಗಿ ನಾವು ಮಾತ್ರ ಮಹಿಮೆ ಆಗಬೇಕು ಕರ್ತ. ನಿನ್ನ ಒಂದು ಕರ್ತನೆ ಏಸಪ್ಪ ಬಾಯದಿಂದ ಪ್ರತಿಯೊಬ್ಬರು ತುಂಬಿಸಿ ನಾವು ರಾಜ ನಿನ್ನನ್ನೇ ದೃಷ್ಟಿಸಿ ನೋಡುತ್ತಾ ಆರಾಧನೆ ಮಾಡುವಂತೆ, ನಿಮ್ಮ ವಾಕ್ಯಗಳನ್ನು ಕೇಳುವಂತೆ, ಸಂಡೇ ಸ್ಕೂಲ್ ಟೀಚರ್ಸ್ ಗಳ ಆಶೀರ್ವದಿಸಿ ಕರ್ತನೆ, ಕಾಣಿಕೆಗಳನ್ನು ಆಶೀರ್ವದಿಸಿ ಪ್ರತಿಯೊಂದು ಕರ್ತನೆ ಹೌದು ರಾಜ ಸಮಯದಲ್ಲಿ ನಮ್ಮನ್ನು ನಡೆಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯದಿದ್ದೇನೆ. ನಾವು ಪರಿಶುದ್ಧನ ಸನ್ನಿಧಾನದಲ್ಲಿ ಬಂದಿರುವಾಗ ಪವಿತ್ರಾತ್ಮನನ್ನು ನಮ್ಮ ಮಧ್ಯದಲ್ಲಿ ಆಹ್ವಾನಿಸೋಣ ಪ್ರಿಯರೇ. ಏಕೆಂದರೆ ಪವಿತ್ರಾತ್ಮನು ಬರುವಾಗ ಆತನು ಕರ್ತನ ಮನಸ್ಸನ್ನು ನಮಗೆ ತಿಳಿಸಿಕೊಡುವಂತವನಾಗಿದ್ದಾನೆ. ಮನುಷ್ಯನ ಅಂತರಾಳವನ್ನು ಯಾರು ಬಲ್ಲವನು? ಅವನ ಜೀವಾತ್ಮಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಹಾಗೆಯೇ ದೇವರ ಅಂತರಾಳದ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವವನು ಆತನ ಪವಿತ್ರಾತ್ಮನೇ ಆಗಿದ್ದಾನೆ. ಪ್ರಿಯರೇ, ಆತನು ನಮಗೆ ದೇವರ ಆಲೋಚನೆಗಳನ್ನು ತಿಳಿಸುವಂತ ಕರ್ತನಾಗಿದ್ದಾನೆ. ಆತನನ್ನು ನಮ್ಮ ಮಧ್ಯದಲ್ಲಿ ನಮ್ಮ ಜೀವಿತದಲ್ಲಿ ಆಹ್ವಾನಿಸುತ್ತಾ ಈ ಒಂದು ಸಮಯದಲ್ಲಿ ಆತನು ಘನಪಡಿಸುವ ಹಾಗೆ ನಿನ್ನ ಸನ್ನಿಧಿಗೆ ನಾ ಬರುವೆ ಎಂಬ ಹಾಡಿನಿಂದ ನಾವು ಆತನನ್ನು ಆಹ್ವಾನಿಸೋಣ. Yeah.
ಸಮರ್ಥವನಾಗಿದ್ದಾನೆ. ಪ್ರಿಯರೇ, ನಾವು ನೋಡುತ್ತೇವೆ ನಮ್ಮ ದೇವರು ಎಲ್ಲ ವೇಳೆಯಲ್ಲೂ ಆತನು ಒಳ್ಳೆಯ ದೇವರೇ ಆಗಿದ್ದಾನೆ. ಆತನು ಒಂದು ತಾಯಿ ನಮ್ಮನ್ನು ನೋಡಿಕೊಳ್ಳುವ ಹಾಗೆ, ಒಂದು ತಂದೆಯು ನಮ್ಮನ್ನು ಹೊರುವಾಗ ಆತನು ಹೊರುತ್ತಾನೆ. ನಾವು ವಾಕ್ಯದಲ್ಲಿ ನೋಡುತ್ತೇವೆ, ತಂದೆಯು ಮಗನನ್ನು ಕನಿಕರಿಸಿದಂತೆ ನನ್ನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ನಾನು ಕರುಣೆಯನ್ನು ಇಟ್ಟಿದ್ದೇನೆ ಎಂದು ಕರ್ತನು ಹೇಳುವವನಾಗಿದ್ದಾನೆ. ತಾಯಿ ಗರ್ಭದಲ್ಲಿರುವಾಗಲೇ ಆತನು ನಮ್ಮನ್ನು ಅರಿತಂತ ದೇವನಾಗಿದ್ದಾನೆ. ಆತನು ಹೇಳುತ್ತಾನೆ, ತಾಯಿಯ ಉದರದಿಂದಲೂ ನಿನ್ನ ಹೆಸರನ್ನು ನಾನು ಕರೆಯುತ್ತಿದ್ದೇನೆ. ಹೌದು, ನಾವು ಇನ್ನು ಉದರದಲ್ಲಿರುವಾಗಲೇ ಆತನು ನಮಗೆ ಹೆಸರಿಟ್ಟು ಕರೆದಂತ ದೇವನಾಗಿದ್ದಾನೆ. ಒಂದು ತಾಯಿ ತನ್ನ ಮೂಲೆ ಕೂಸನ್ನು ಮರೆತಳು. ಒಂದು ವೇಳೆ ಮರೆತರು, ನಾನು ನಿನ್ನನ್ನು ಮರೆಯುವುದಿಲ್ಲ, ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ಎಂದು ಇಸ್ರಾಯೇಲರಿಗೆ ಹೇಳಿದಂತ ದೇವರ ನಮಗೂ ಸಹ ಹೇಳಿ ನಮ್ಮನ್ನು ಪ್ರತಿ ದಿನವೂ ಆತನ ಮುಂದೆ ಆತನು ಇಟ್ಟು ನೋಡಿಕೊಳ್ಳುತ್ತಿದ್ದಾನೆ. ಪ್ರಿಯರೇ, ಆತನು ಎಷ್ಟೋ ಒಳ್ಳೆಯ ದೇವರಾಗಿದ್ದಾನೆ. ಈ ಒಂದು ಪ್ರಪಂಚದಲ್ಲಿ ಎಲ್ಲವೂ ಬದಲಾಗುತ್ತಿದ್ದರೂ ಬದಲಾಗದಂತ ನಮ್ಮ ದೇವರು ಎಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾನೆ. ಪ್ರಿಯರೇ, ಆತನನ್ನು ನಾವು ಎಲ್ಲ ವೇಳೆಯಲ್ಲಿ ಆರಾಧಿಸುವ ಹಾಗೆ ಎಲ್ಲ ವೇಳೆಯಳು ಆರಾಧನೆ ಎಂಬ ಹಾಡಿನಿಂದ ನಮ್ಮ ಹೃದಯಗಳನ್ನು ಬಿಚ್ಚಿ ಸ್ತೋತ್ರವನ್ನು ಮಾಡೋಣ. Yeah.
ನಮ್ಮ ಜೀವಿತದಲ್ಲಿ ಕರ್ತನು ಮಾಡಿರುವ ಉಪಕಾರಗಳನ್ನು ನೆನೆಸಿ ನಾವು ಬಾಯಿ ತೆಗೆದು ಕರ್ತನಿಗೆ ಸ್ತೋತ್ರ ಕರ್ತನೆ ಎಂದು ಹೇಳೋಣ. ಅನೇಕ ಬಾರಿ ನಾವು ಮರೆತು ಹೋಗುತ್ತೇವೆ ಪ್ರಿಯರೇ. ನಾವು ಬಾಯಿಗಳನ್ನು ತೆಗೆದು ಆತನಿಗೆ ಸ್ತೋತ್ರವನ್ನು ಸಭೆಯ ಮುಂದೆ ಸ್ತೋತ್ರವನ್ನು ಸಲ್ಲಿಸೋಣ. ಮರೆಯದೆ ಕರ್ತನೆ ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ ಎಂದು ಆಯ್ಕೆ ಮಾಡಿ. ಹೌದು, ನಮ್ಮ ದೇವರ ರೀತಿಯಲ್ಲಿ ಒಬ್ಬ ದೇವರು ಯಾರು ಇಲ್ಲ ಪ್ರಿಯರೇ. ಆತನು ಕರುಣಾಮಯಿ, ಆತನು ಕರುಣಾ ಸಾಗರನಾಗಿದ್ದಾನೆ, ಆತನು ಪ್ರೀತಿ ಪೂರ್ಣನಾದ ದೇವನಾಗಿದ್ದಾನೆ. ಯಾರು ನೋಡಿದರೂ ನಾವು ನೋಡುತ್ತೇವೆ, ಯಾರಿಗೂ ಎಂತ ದೊಡ್ಡ ವ್ಯಕ್ತಿ ಆಗಿದ್ದರು ಸತ್ತವರನ್ನು ಎಬ್ಬಿಸುವ ಶಕ್ತಿ ಅವರಿಗಿಲ್ಲ ಪ್ರಿಯರೇ. ಆದ್ರೆ ನಮ್ಮ ಯೇಸು ಕ್ರಿಸ್ತನಾದರೂ ಕೇವಲ ಬಾಯ ಮಾತಿನಿಂದ ನಮ್ಮನ್ನು ಎಬ್ಬಿಸುವಂತ ದೇವನಾಗಿದ್ದಾನೆ. ಸತ್ತ ಲಾಜರನನ್ನು ಒಂದೇ ಮಾತಿನ ಲಾಜರನೇ ಎದ್ದು ಬಾ ಎಂದರು, ಲಾಜರನು ಎದ್ದು ಬಂದನು ಪ್ರಿಯರೇ. ಹೌದು, ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನನ್ನು ನಾವು ಸ್ತುತಿಸುವ ಹಾಗೆ ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ ಎಂಬ ಹಾಡಿನಿಂದ ಸ್ತುತಿಸೋಣ. Hallelujah.
ಒಂದು ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಆತನೇ ಆಗಿದ್ದಾನೆ. ಅಬ್ರಹಾಮನನ್ನು 90 ವರ್ಷದಲ್ಲಿ ಆತನು ಕರೆಯುತ್ತಾನೆ. ಆತನಿಗೆ ಮಕ್ಕಳೇ ಆಗುವುದಿಲ್ಲ ಎಂದು ನಿರಾಶೆಯಿಂದಿರುವಾಗ ಕರ್ತನು ಕರೆದು ಆತನಲ್ಲಿ ನಂಬಿಕೆಯನ್ನು ಹುಟ್ಟಿಸುತ್ತಾನೆ. ನಾನು ನಿನಗೆ ಒಂದು ಮಗನನ್ನು ಕೊಡುತ್ತೇನೆಂದು. ಅಬ್ರಹಾಮನು ದುಡುಕಿದರು, ಅವನಿಗೆ ಸ್ವಾಭಾವಿಕವಾದ ಇಷ್ಮಾಯೇಲನನ್ನು ಹುಟ್ಟಿದರು. ಆತನು ಅದನ್ನು ಆರಿಸಿಕೊಳ್ಳದೆ ವಾಗ್ದಾನ ಪೂರ್ವಕವಾಗಿ ಹುಟ್ಟಿದಂತ ಐಸಾಕನನ್ನೇ ದೇವರು ಆರಿಸಿಕೊಂಡನೆಂದು ನಾವು ನೋಡುತ್ತೇವೆ. ಹೌದು, ನಾವು ವಾಗ್ದಾನದಿಂದ ಕರೆಯಲ್ಪಟ್ಟವರಾಗಿದ್ದೇವೆ ಪ್ರಿಯರೇ. ಹೌದು, ಅದನ್ನು ನಮ್ಮನ್ನು ಎಂದಿಗೂ ಬಿಡದತ್ತು ದೇವನಾಗಿದ್ದಾನೆ. ಅಬ್ರಹಾಮನನ್ನು ಕರೆದ ದೇವರು ಹೇಳುತ್ತಾನೆ, ಐ ಆಮ್ ಎಲ್ ಶಡೈ, ವಾಕ್ ಬ್ಲೇಮ್ಲೆಸ್ಲಿ ಬಿಫೋರ್ ಮೀ. ನಾನು ನಿನ್ನ ದೇವರು, ನಾನು ಸರ್ವಶಕ್ತನಾದಂತ ದೇವರು. ನನ್ನ ಮುಂದೆ ನೀನು ಸರಿಯಾಗಿ ನಡೆದುಕೋ ಎಂದು. ನಮ್ಮ ಜೀವಿತಗಳಲ್ಲಿ ನಾವು ಸರಿಯಾಗಿ ನಡೆದುಕೊಳ್ಳುವಾಗ ಎಲ್ ಶಡಾಯ್ ಆದಂತ ದೇವನು ಸರ್ವಶಕ್ತನಾಗಿದ್ದಾನೆ. ಮರುಭೂಮಿಯಲ್ಲಿ ಹೊರತುಗಳನ್ನು ಹುಟ್ಟಿಸುವಾತನು ಆತನಾಗಿದ್ದಾನೆ. ಮಹಾ ಸೈನ್ಯಗಳನ್ನು ಬೀಳಿಸುವಾತನು ಆತನಾಗಿದ್ದಾನೆ. ಪ್ರಿಯರೇ, ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ನಮ್ಮ ಮುಂದೆ ಯಾವುದೇ ಸಮಸ್ಯೆ ಇದ್ದರೂ ಆ ಸಮಸ್ಯೆಗಿಂತ ದೊಡ್ಡ ದೇವರು ನಮ್ಮೊಟ್ಟಿಗಿದ್ದಾನೆ ಪ್ರಿಯರೇ. ಆತನು ಸರ್ವಶಕ್ತನು, ಸರ್ವವ್ಯಾಪಿಯೂ ಆಗಿದ್ದಾನೆ. ಅಂತ ದೇವರನ್ನು ನಾವು ಕೊಂಡಾಡುವ ಹಾಗೆ, ಎಲ್ ಶಡಾಯ್ ಆದ ದೇವರೇ, ನಿನಗೆಲ್ಲವೂ ಸಾಧ್ಯವೇ ಎಂದು ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಹೇಳೋಣ. ಎಲ್ ಶಡಾಯ್ ಆದಂತ ದೇವರು ಎಲ್ಲವನ್ನೂ ಆತನು ನೀಗಿಸುತ್ತಾನೆಂದು ಒಂದು ಧೈರ್ಯವಾಗಿ ಹಾಡನ್ನು ಹಾಡೋಣ ಪ್ರಿಯರೇ.
ಅಸಡ್ಡೆಯನ್ನು ಸಹಿಸುವವರಲ್ಲ. ನಾವು ಅದನ್ನು ಅಸಡ್ಡೆ ಮಾಡದೆ ಈ ಒಂದು ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರುವ ದೇವರನ್ನು ಸ್ತುತಿಸೋಣ, ಕೊಂಡಾಡೋಣ. ಹೌದು ಕರ್ತನೇ, ನೀವೇ ಕರ್ತನೇ, ಉನ್ನತನಾಗಿದ್ದೀರಾ. ನಿನಗೆ ಸ್ತೋತ್ರ. ಸಿಂಹಾಸನಾರೂಢನು ನೀನಾಗಿದ್ದೀರಾ. ನಿನಗೆ ಸ್ತೋತ್ರ. ಕರ್ತನೇ, ನೀನೇ ನಮ್ಮ ಸ್ತುತಿಸುವುದರಲ್ಲಿ ಯೋಗ್ಯನು. ಕರ್ತನೇ, ನಿನಗೆ ಸ್ತೋತ್ರ. ಕರ್ತನೇ, ನಿನ್ನನ್ನು ಕರ್ತನೇ ಬಿಟ್ಟರೆ ನಮಗೆ ಗತಿಯಿಲ್ಲ. ಕರ್ತನೇ, ನೀವೇ ಯೆಹೋವ, ನೀವೇ ಆಗಿ ಕರ್ತನೇ ನಮಗೆ ಎಲ್ಲವನ್ನು ಒದಗಿಸಿಕೊಡುವಂತ ದೇವರಾಗಿದ್ದೀರಿ. ಹಾಗಾಗಿ ಸ್ತೋತ್ರ. ಕರ್ತನೇ, ನಮ್ಮ ಮಧ್ಯದಲ್ಲಿ ಅಸ್ಲಾಗಳು ನಡೆಸುವಂತ ದೇವರಿಗೆ ಸ್ತೋತ್ರ. ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಡುತ್ತೇವೆ ರಾಜ. ನೀನು ಉನ್ನತನಾಗಿದ್ದೀಯಲ್ಲ. ನಿನಗೆ ಸ್ತೋತ್ರ. ಕರ್ತನೇ, ಕರ್ತನೇ, ಪ್ರಸನ್ನತೆಯಲ್ಲಿ ನಾವು ನಿನ್ನನ್ನು ಬಂದಿದ್ದೇವೆ ರಾಜ. ನಿನ್ನ ಕರ್ತನೇ ನಮ್ಮ ಎಲ್ಲಾ ಸಮಸ್ಯೆಗಳಿಗಿಂತಲೂ ದೊಡ್ಡ ದೇವರಾಗಿದೆ. ಕರ್ತನೇ, ನಮ್ಮ ಎಲ್ಲಾ ಕರ್ತನೇ ಕೊರತೆಗಳನ್ನು ನೀಗಿಸುವುದು ನಮಗೆ ಶಕ್ತನಾದ ದೇವರಾಗಿದೆ. ಕರ್ತನೇ, ನೀನು ಕರ್ತನೇ ಉನ್ನತನಾಗಿರುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧನೇ, ನಿನಗೆ ಸ್ತೋತ್ರ. ನಿನಗೆ ಸ್ತೋತ್ರ. ಕರ್ತನೇ, ಅದೇ ಆದ ದೇವರಿಗೆ ನಾವು ಮನೆಯಲ್ಲಿ ಕರ್ತನೇ, ನೀನು ಒಬ್ಬನೇ ಯೋಗ್ಯನಾಗಿದ್ದೀಯ. Amen.
ಆತನು ಹಿಂದೆಗೆಯಲಿಲ್ಲ. ನಾವು ನೋಡುತ್ತೇವೆ, ಆತನು ದೇವರಿಗೆ ಸರಿ ಸಮಾನನಾಗಿದ್ದರು. ತನ್ನ ಪದವಿಯನ್ನು ಬಿಡಲೊಲ್ಲೆನೆಂದು ಹೇಳದೆ ದಾಸನ ರೂಪವನ್ನು ಧರಿಸಿಕೊಂಡು ಆತನು ಕಷ್ಟಗಳನ್ನು ಅನುಭವಿಸಿದನು. ಇದರಿಂದಲೇ ತಂದೆಯಾದ ದೇವರು ಆತನಿಗೆ ಎಲ್ಲಾ ನಾಮಕ್ಕಿಂತಲೂ ಒಂದು ದೊಡ್ಡ ನಾಮವನ್ನು ಆತನಿಗೆ ಕೊಟ್ಟನು, ಉನ್ನತವಾದ ನಾಮವನ್ನು ಕೊಟ್ಟನು. ಮತ್ತು ಸಕಲವು ಆತನಿಗೆ ಆತನಲ್ಲಿ ಅಧೀನವಾಗಿರಬೇಕೆಂದು ಆತನು ಉಂಟು ಮಾಡಿದ್ದಾನೆ. ಪ್ರಿಯರೇ, ಸರ್ವ ಸೃಷ್ಟಿಯು ಆತನಿಂದಲೇ ಆತನಿಗೋಸ್ಕರವೇ ಉಂಟಾಗಿದೆ. ಪ್ರಿಯರೇ, ಯೇಸು ಸ್ವಾಮಿ ಇಲ್ಲದೆ ಒಂದು ಸೃಷ್ಟಿಯೂ ಉಂಟಾಗಲಿಲ್ಲ, ಸಮಸ್ತವೂ ಆತನಿಂದಲೇ ಉಂಟಾಗಿದೆ. ಆತನು ಮಾಡಿದಂತ ತ್ಯಾಗ ಕಾರ್ಯಕ್ಕಾಗಿ ತಂದೆಯಾದ ದೇವರು ಆತನಲ್ಲಿ ಸಂತೋಷವಿಟ್ಟು ಶಾಶ್ವತವಾದ ರಾಜ್ಯವನ್ನು ಆತನಿಗೆ ಕೊಟ್ಟಂತ ದೇವನಾಗಿದ್ದಾನೆ. ಆತನು ಎಷ್ಟೋ ಉತ್ತಮನಾಗಿದ್ದಾನೆ. ಪ್ರಿಯರೇ, ನಮಗೋಸ್ಕರ ಗಾಯಗಳನ್ನು ಅನುಭವಿಸಿದರು. ಆತನು ಸುಂದರನಾದಂತ ದೇವನೇ ಆಗಿದ್ದಾನೆ. ಏಕೆಂದರೆ ನಮ್ಮ ಪಾಪಗಳನ್ನು ಹೊತ್ತು ಆತನು ವಿಕಾರವಾದನು. ಆತನು ನಮ್ಮ ಸ್ಥಳದಲ್ಲಿ ಆತನು ಸತ್ತನು. ಪ್ರಿಯರೇ, ಆತನ ಉಪಕಾರಗಳನ್ನು ನೆನೆಸಿ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಕರ್ತನೇ, ನಿನಗೆ ಸ್ತೋತ್ರ. ಕರ್ತನೆ, ನೀನು ಎಷ್ಟು ಉನ್ನತನಾಗಿದ್ದಿ. ಕರ್ತನೆ, ಸ್ತೋತ್ರ. ಕರ್ತನೆ, ನಮಗೋಸ್ಕರ ಮಮತೆ ಇಟ್ಟು ಕರ್ತನೆ ನೀನು ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು ಯೆಹೋವ ಇರೆಯಾಗಿ ನಮಗೆ ಕರ್ತನೆ ಒದಗಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಆದ್ದರಿಂದ ಕರ್ತನೆ, ನೀನು ಮಾಡಿದ ಇಷ್ಟು ಕರ್ತನೆ ಕಾರ್ಯಗಳಿಂದ ನೀನೊಬ್ಬನೇ ಆರಾಧನೆಗೆ ನಾಯಕನು, ನೀನೊಬ್ಬನೇ ಆರಾಧನೆಗೆ ಒಡೆಯನು ಆಗಿದ್ದು. ಕರ್ತನೆ, ನಾವು ಸಕಲ ಮಾನವರು ಕರ್ತನೆ ನಮ್ಮ ಮುಂದೆ ಕರ್ತನೆ ಮೊಣಕಾಲು ತಲೆ ಬಾಗಲೇಬೇಕಾಗಿದೆ. ಕರ್ತನೆ, ಏಕೆಂದರೆ ನೀನು ಉನ್ನತನಾಗಿದ್ದಿ. ಕರ್ತನೆ, ನಿನಗೆ ಸ್ತೋತ್ರ. ನೀನೇ ಆರಾಧನೆ ನಾಯಕನು, ಆರಾಧನೆ ಅರಸನು. ಕರ್ತನೆ, ಆಯುಷ್ಕಾಲವೆಲ್ಲ ಕರ್ತನೆ ನಾವು ನಿನ್ನನ್ನೇ ಸ್ತುತಿಸುತ್ತಾ ಹಾಡಿದ ಕರ್ತನೆ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ರಾಜ, ಸ್ತೋತ್ರ. ಕರ್ತನೆ,
ಸ್ತೋತ್ರನು ಆರಾಧನೆ ಒಡೆಯನು ನೀನಾಗಿದ್ದೀಯ ಕರ್ತನೇ. ಕರ್ತನೇ 10,000ರಲ್ಲಿ ಅತಿ ಶ್ರೇಷ್ಠನು ನೀನಾಗಿದ್ದೀಯ ಕರ್ತನೇ. ಅದಕ್ಕಾಗಿ ನಿನಗೆ ಸ್ತೋತ್ರ. ಸೈನ್ಯಗಳ ಕರ್ತನು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೇ. ಕರ್ತನೇ ಮೊದಲಿಂಗರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೇ. ನಿನ್ನ ಸಭೆಯ ಮೊದಲ ಕಿಟ್ಟಿಗೆ ನೀನು ತಿರುಗಿ ಬರುವವನಾಗಿ ಕರ್ತನೇ. ಶಾಶ್ವತ ರಾಜ್ಯವನ್ನು ಸ್ಥಾಪಿಸುವಂತನೇ ನಿನಗೆ ಸ್ತೋತ್ರವಾಗಲಿ. ಯೆರೂಸಲೇಮಿನಿಂದ ಕರ್ತನೇ ಆಳುವಂತ ಕರ್ತನೇ ನಿನಗೆ ಸ್ತೋತ್ರವಾಗಲಿ. ನೀನು ಬರುವ ದಿನವನ್ನು ನಾವು ನೋಡುತ್ತಾ ಇದ್ದೇವೆ ಕರ್ತನೇ. ಎದುರು ನೋಡುತ್ತಾ ಇದ್ದೇವೆ ಕರ್ತನೇ. ನೀನೇ ಕರ್ತನೇ ಬಂದು ಕರ್ತನೇ ಶಾಶ್ವತವಾದ ರಾಜ್ಯವನ್ನು ಸ್ಥಾಪಿಸಬೇಕೆಂದು ಬೇಡಿಕೊಳ್ಳುತ್ತೇವೆ ರಾಜ. ಕರ್ತನೆ ನೀನು ಬರುವ ಸಮಯವು ಕರ್ತನೆ ಬಹು ಸಮೀಪವಾಗಿರುವುದರಿಂದ ಕರ್ತನೆ ನಾವು ನಮ್ಮ ಕರ್ತನೆ ಶರೀರಗಳನ್ನು ಆತ್ಮಗಳನ್ನು ಕರ್ತನೆ ಮನಸ್ಸುಗಳನ್ನು ಶುದ್ಧ ಮಾಡಿ ಕರ್ತನೆ ನೀನು ಬರುವಂತಹ ಒಂದು ಸಮಯದಲ್ಲಿ ಕರ್ತನೆ ನಿನ್ನ ಮುಂದೆ ಕರ್ತನೆ ನಿಷ್ಕಳಂಕರಾಗಿ ಕಾಣುವ ಹಾಗೆ ನಮ್ಮನ್ನು ಕರ್ತನೆ ನೀನು ಪ್ರೇರೇಪಿಸು ರಾಜ. ಕರ್ತನೆ ನಮ್ಮ ಆರಾಧನೆಯನ್ನು ಸ್ವೀಕರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಮನದಲ್ಲಿ ವಾಸವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಇಮ್ಮಾನುವೇಲನಾದಂತ ದೇವರು ನಮ್ಮ ಹೃದಯದಲ್ಲೇ ಕರ್ತನೆ ಇರುವಂತ ದೇವನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕರ್ತನೆ ನಿನಗೆ ಕೃತಜ್ಞತೆ ಅಂತ ಕರ್ತನೆ ನಮ್ಮ ಹೃದಯಗಳಿಗೆ ಕರ್ತನೆಯನ್ನು ಸಲ್ಲಿಸುತ್ತಾ ಇರುವ ಸಮಯದಲ್ಲಿ ಕರ್ತನೆ ನಾವು ನಮ್ಮನ್ನು ತಗ್ಗಿಸಿಕೊಡುತ್ತೇವೆ ರಾಜ. ನಿನ್ನ ಉಪಕಾರಗಳು ಕರ್ತನೆ ಅದು ಎಷ್ಟು ಮಹತ್ತಾಗಿದೆ ಕರ್ತನೆ. ಎಷ್ಟು ದೊಡ್ಡ ದೇವರಾಗಿದ್ದರು ಕರ್ತನೆ. ಇಡೀ ಪ್ರಪಂಚವನ್ನು ಉಂಟು ಮಾಡಿದಂತ ದೇವನಾಗಿದ್ದರು ನಿನ್ನ ಸನ್ನಿಧಾನದಲ್ಲಿ ಬಂದು ಮಗನ ರಕ್ತದಿಂದ ತೊಳೆಯಲ್ಪಟ್ಟು ಅಪ್ಪ ತಂದೆಯನ್ನು ಕರೆಯುವಂತ ಭಾಗ್ಯವನ್ನು ಕೊಟ್ಟಿದೆಯಲ್ಲ ಸ್ತೋತ್ರ ಕರ್ತನೆ. ನಮ್ಮನ್ನು ಕರ್ತನೆ ಮಕ್ಕಳಾಗಿ ನೀನು ಸ್ವೀಕರಿಸಿದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಕರ್ತನೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ರಾಜ. ಮುಂಬರುವ ಎಲ್ಲ ಪಾಪಗಳನ್ನು ನಾವು ನಿನ್ನ ಕೈಗೆ ಅರ್ಪಿಸುತ್ತೇವೆ ರಾಜ. ವಾಕ್ಯವನ್ನು ಕರ್ತನೆ ನೀನು ಕರ್ತನೆ ಮುಟ್ಟುವ ರಾಜ. ನಿನ್ನ ಬಾಯಿಂದ ಬರುವಂತ ಕರ್ತನೆ ಮಾತುಗಳು ಅದು ಜೀವವನ್ನು ಕೊಡುವಂತದ್ದಾಗಿದೆ ಕರ್ತನೆ. ಹೌದು ಕರ್ತನೆ ನಿನ್ನ ಕರ್ತನೆ ಬಾಯಿಂದ ಬರುವಂತ ಮಾತುಗಳು ಅದು ಒಣ ಎಲುಬುಗಳನ್ನು ನಿಲ್ಲಿಸುವಂತ ಒಂದು ಮಾತುಗಳಾಗಿದೆ ಕರ್ತನೆ. ನಮ್ಮ ಜೀವಿತದಲ್ಲಿ ಕರ್ತನೆ ದೇವರೇ ಯಾವ ಕ್ಷೇತ್ರದಲ್ಲಿ ನಮಗೆ ಜೀವವು ಬೇಕೆಂದು ನಿನಗೆ ತಿಳಿದಿದೆ ಕರ್ತನೆ. ನೀನೇ ನಮ್ಮನ್ನು ಜೀವದಿಂದ ತುಂಬಿಸಿ ಕರ್ತನೆ ನಾವು ಬದುಕಿರುವಷ್ಟು ಕಾಲ ಕರ್ತನೆ ನಿನಗೆ ಸಾಕ್ಷಿಗಳಾಗಿ ಬಾಳುವ ಹಾಗೆ ಸಹಾಯ ಮಾಡು. ಸಂಡೇ ಸ್ಕೂಲ್ ಮಕ್ಕಳನ್ನು ಸಹ ಕರ್ತನೆ ಆಶೀರ್ವದಿಸು. ಮಕ್ಕಳನ್ನು ಕರ್ತನೆ ನಿನ್ನ ಕಡೆಗೆ ನೀನು ಎಳೆದು ಕರ್ತನೆ. ನಮ್ಮ ಸಭೆಯಲ್ಲಿರುವ ಒಂದು ಮಗುವನ್ನಾದರೂ ನಾವು ಲೋಕಕ್ಕೆ ಕಳೆದುಕೊಳ್ಳದ ಹಾಗೆ ಕರ್ತನೆ ಎಲ್ಲರನ್ನು ಕರ್ತನೆ ನಾವು ಪ್ರೀತಿಯಿಂದ ನೀನು ಅಡಗಿಸಿಟ್ಟುಕೊಂಡು ಕರ್ತನೆ ತಂದೆ ತಾಯಿಗಳಾದ ನಮಗೆ ಬೇಕಾದಂತ ಜ್ಞಾನವನ್ನು ಸಂಡೇ ಸ್ಕೂಲ್ ಟೀಚರ್ಸ್ಗೆ ಬೇಕಾದಂತ ಜ್ಞಾನವನ್ನು ಮಕ್ಕಳಿಗೆ ಬೇಕಾದಂತ ಕರ್ತನೆ ಪ್ರೀತಿಯನ್ನು ನೀನು ಒದಗಿಸಿಕೊಂಡು ನಡೆಸಿಕೊಡು ರಾಜ. ಕರ್ತನೆ ನಿನಗೆ ಕೃತಜ್ಞತೆಯಿಂದ ಕರ್ತನೆ ಸಕಲವನ್ನು ಸಮರ್ಪಿಸುತ್ತೇವೆ. ನಮ್ಮ ಜೀವಿತದಲ್ಲಿ ನೀನೇ ರಾಜನಾಗಿದ್ದು ಮಹಿಮೆ ಹೊಂದಿಕೊಳ್ಳಬೇಕೆಂದು ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ. ನಾನು ತಿಳಿಸ್ಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 16 ರೋಮಾಪುರದ ಪತ್ರಿಕೆ 16ನೇ ಅಧ್ಯಾಯ. ರೋಮನ್ಸ್ ಚಾಪ್ಟರ್ 16 16ನೇ ಅಧ್ಯಾಯದಲ್ಲಿ 20ನೇ ವಚನ ಓದುವುದಾಗಿದೆ. ರೋಮಾಪುರದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 20ನೇ ವಚನ ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಓದಿಕೊಂಡಿದ್ದೀರಾ? ರೋಮನ್ಸ್ ಚಾಪ್ಟರ್ 16 ವರ್ಸ್ 20. ಹೊಸ ಒಡಂಬಡಿಕೆ ರೋಮಾಪುರದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 20ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ ಪ್ರಿಯರೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಾವು ಅನುಭವಿಸಿದ್ದೇವೆ. ಅದಕ್ಕಾಗಿ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ಎಲ್ಲರೂ ಕೂತ್ಕೊಳ್ಳೋಣ. ಇವರ ಸಮಯದಲ್ಲಿ ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ ಹೋಗಬೇಕಾದ್ರೆ ಕಾಣಿಕೆ ತೆಗೆದುಕೊಳ್ಳುತ್ತದೆ.
ಚಪ್ಪಾಳೆ ತಟ್ಟಕ್ಕೂ ನಮ್ ಕಜ್ಜಿಸ್ತೇವೆ. ನಾವೇನ್ ಮಾಡ್ರು ಸಂತೋಷವಾಗಿ ಪೂರ್ಣ ಹೃದಯನ ಮಾಡ್ಬೇಕು. ಏನೋ ಚಪಾತಿ ತಟ್ಟರೆ ನಮ್ ಕೈಗಾಲ ಒಟ್ಕೊಬಿಡೋದು ಏನೋ ಒಂಥರ ನೀವು ಮಾಡ್ತೀರಾ ಅಲ್ವಾ? ಸಂತೋಷ ಆಯ್ತು, ಚಪಾತಿ ತಟ್ಟಬೇಕು. ಓಕೆ, ಈ ಒಂದು ಸಮಯದಲ್ಲಿ ಈ ವಾರದ ಜನ್ಮದಿನ ಆಚರಿಸಿಕೊಳ್ಳುವಂತವ್ರು, ಮದುವೆ ಆಚರಿಸಿಕೊಳ್ಳುವಂತವ್ರು ದಯವಿಟ್ಟು ಎದ್ದು ನಿಂತ್ಕೊಳ್ಳೋದಾದ ನಮಗಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಅತ್ಯಧಿಕವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ನೀವು ನಮ್ಮನ್ನು ಕರೆದು ಕರ್ತಾನೆ ಸನ್ನಿಧಾನಕ್ಕೆ ನಾವು ಬಂದು ನಿನ್ನನ್ನು ಸ್ತೋತ್ರ ಮಾಡುವಂತೆ ಘನಪಡಿಸುವಂತೆ ಕೊಡಂತ ಒಂದು ಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ನಮ್ಮನ್ನು ಸೃಷ್ಟಿ ಮಾಡಿದ್ವಿ ಈ ಲೋಕದಲ್ಲಿ ನಾವು ಸಂತೋಷವಾಗಿರಬೇಕೆಂದ್ರೆ ಸಪ್ಪ ನಾವು ನೀವು ನಮ್ಮನ್ನು ಕರೆದಿದ್ದಿ ನಿಮ್ಮನ್ನು ಸ್ತೋತ್ರ ಮಾಡುವುದಕ್ಕಾಗಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ವಿಶೇಷ ಸಮಯದಲ್ಲಿ ನಿನ್ನ ಮೇಲೆ ತಲೆಬಾಗಿ ನಿಂತಿರುವಂತ ಅಪ್ಪ ಶಾಂತಿ ಮಗಳಿಗೆ ಒಪ್ಪಿಸಿಕೊಡುತ್ತೇನೆ. ಸುಶಾಂತಿನ ಆಶೀರ್ವದಿಸು. ಕಳೆದ ವರ್ಷಗಳ ಕಾಯ್ದಂತ ನೀನು ದೇವ ಮುಂದಿನ ವರ್ಷವು ಯವನಸ್ಥೆ ಮಗಳನ್ನು ಕರ್ತನೆ ಬಲಪಡಿಸಬೇಕೆ ನಾನು ಬೇಡುತ್ತೇನೆ. ಲೋಕದ ಯಾವ ಒಂದು ಕೆಟ್ಟ ಕಾರ್ಯಗಳ ಮಗಳನ್ನು ಮುಟ್ಟದಂತೆ ಎಲ್ಲಾ ಶೋಧನೆ ಗೆಲ್ಲುವಂತ ಮಗಳಾಗಿ ಸಪ್ಪ ನಿನ್ನಲ್ಲಿ ಬಲಗೊಂಡು ನಿಲ್ಲುವಂತೆ ನಿಮ್ಮ ಮಗಳಲ್ಲಿ ಕಾರ್ಯ ಮಾಡು. ಆ ಮಗಳು ಇರುವಂತ ಕಡೆ ಒಂದು ಸಮಾಧಾನ ಇರುವಂತೆ ಅಪ್ಪ ಆಶೀರ್ವಾದ ಉಂಟಾಗುವಂತೆ ಕಾರ್ಯ ಮಾಡಿ ಸಪ್ಪ. ಹೌದು ರಾಜ, ಆ ಮಗಳ ಮಗಳಾತ ನೀನಾಗಿದ್ದಿ. ಆ ಮಗಳ ಎಲ್ಲ ಕುಂದು ಕೊರತೆಗಳನ್ನು ನೀಗಿಸಪ್ಪ. ನೀನು ಕರ್ತನೆ ಯೆಹೋವ ಹೀರೆಯಾಗಿದ್ದು ಕರ್ತನೆ ಆ ಮಗಳಿಗೆ ಎಲ್ಲ ಅಗತ್ಯಗಳನ್ನು ಪೂರೈಸಿಕೊಳ್ಳಬೇಕು ನಾನು ಹೇಳುತ್ತೇನೆ. ಈ ಒಂದು ಸಮಯದಲ್ಲಿ ಕರ್ತನೆ ಗಣ ಸೇವೆ ಮಾಡುವಂತ ಹೌದು ರಾಜ ಸ್ವಲ್ಪ ನೋನ್ ರಾಜನಿಗೆ ಒಪ್ಪಿಸಿಕೊಳ್ಳುತ್ತೇನೆ. ಆ ಮಗನ ಜೀವಿತಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಕರ್ತ. ಆ ಮಗನ ಜೀವಿತವನ್ನು ನೀನು ಕಟ್ಟಿದ್ದಿ ಅಪ್ಪ. ನಿನ್ನ ಸೇವಕನಾಗಿ ಕರ್ತನೆ ಇಷ್ಟು ವರ್ಷಗಳ ಕಾಲ ನಡೆಸ್ಕೊಂಡು ಬರ್ತಾ ಇದ್ದಿ. ಅನೇಕರಿಗೆ ಆ ಮಗನ ಆಶೀರ್ವಾದವಾಗಿಟ್ಟಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಮುಂಬರುವ ವರ್ಷವೂ ಕರ್ತನೆ ನೀನು ಆ ಮಗನ ಜೀವಿತದಲ್ಲಿ ಯಾವುದೆಲ್ಲ ಕರ್ತನೆ ಹೌದು ರಾಜ ಯೋಜನೆಗಳು ಇಟ್ಟಿದ್ಯೋ ಅದು ನೆರವೇರುವಂತೆ ಆ ಮಗನ ಬಲಪಡಿಸು. ಹೌದು ರಾಜ, ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು ಅಪ್ಪ. ಆಯುಷ್ ಕಾಲ ಕೂಡಿಸಿಕೊಳ್ಳಬೇಕೆ ನಾನು ಬೇಡುತ್ತೇನೆ. ಬಲಪಡಿಸು ಕರ್ತ, ಬಲಪಡಿಸು ರಾಜ. ಹೌದು ಯೇಸಪ್ಪ, ಆ ಮಗನು ತೆಗೆದುಕೊಳ್ಳುವಂತ ಪ್ರತಿಯೊಂದು ನಿರ್ಧಾರದಲ್ಲಿ ನಿನ್ನ ಒಂದು ಕರ್ತನೆ ಪ್ರಸನ್ನತೆ ಇರಬೇಕೆ ನಾನು ಬೇಡುತ್ತೇನೆ. ಆ ಮಗ ನಡೆಸು ರಾಜ ಅಪ್ಪ. ಹೌದು ರಾಜ, ಅದೇ ಕರ್ತನೆ ನಿರ್ಮಲ ಮಗಳಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗಳಿಗೆ ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು. ಮುಂದಿನ ವರ್ಷ ಆ ಮಗಳು ಕರ್ತನೆ ಅನೇಕ ಕರ್ತನೆ ಹೌದು ಯೇಸಪ್ಪ ಮಕ್ಕಳಿಗೆ ಒಂದು ಕರ್ತನೆ ಮಾದರಿಯಾಗಿ ಆಶೀರ್ವಾದವಾಗಿರುವಂತೆ ಕಾರ್ಯ ಮಾಡು ಯೇಸಪ್ಪ. ಆ ಮಗಳಿಗೆ ಬೇಕಾದಂತ ಕರ್ತನೆ ಅಪ್ಪ ನಿನ್ನ ಆಲೋಚನೆ ಕೊಡಬೇಕೆ ನಾನು ಬೇಡುತ್ತೇನೆ. ಯೇಸುವಿನ ನಾಮದಲ್ಲಿ ಆ ಮಗಳಿಗೆ ಬಂದ ಎಲ್ಲ ತೊಂದರೆಗಳನ್ನ ಆ ಮಗಳ ಬಿಡುಗಡೆ ಮಾಡಬೇಕೆ ನಾನು ಬೇಡುತ್ತೇನಪ್ಪ. ನಿನ್ನ ಒಂದು ಆರೋಗ್ಯ, ನಿನ್ನ ಬಲ, ನಿನ್ನ ಕೃಪೆ ಆ ಮಗ ನಡೆಸಬೇಕಾಗಿದೆ ಕರ್ತನೆ. ಆಶೀರ್ವದಿಸು, ಬಲಪಡಿಸು. ಮತ್ತೊಂದು ಆವರ್ತಿ ಯೇಸಪ್ಪ ಈ ಮಕ್ಕಳೆಲ್ಲ ನೀವು ಒಪ್ಪಿಸಿಕೊಳ್ಳುತ್ತೇನೆ. ನಾವು ಕರ್ತನೆ ನಿನ್ನ ಒಂದು ರಾಜ್ಯಕ್ಕಾಗಿ ಸಭೆಯ ಕೊಟ್ಟಿರುವಂತಹ ಕಾಣಿಕೆಗಳನ್ನು ನೀವು ಒಪ್ಪಿಸಿಕೊಳ್ಳುತ್ತೇನಪ್ಪ. ದಶಭಾಗಗಳನ್ನು ಆಶೀರ್ವದಿಸು ಕರ್ತನೆ. ನಿನ್ನ ಒಂದು ಮಹಿಮೆಗಾಗಿ ಅದು ಉಪಯೋಗಿಸಲ್ಪಡಲಿ. ಹೌದು ರಾಜ ಅಪ್ಪ, ಅದು ನಮ್ಮದಲ್ಲ ಯೇಸಪ್ಪ, ಅದು ನಿನ್ನದಾಗಿದೆ. ನೀನು ನಿನ್ನ ಮಕ್ಕಳಿಗೆ ಆಲೋಚನೆ ಕೊಡು ಅಪ್ಪ. ಯಾವುದು ಕಾರ್ಯ ಕರ್ತನೆ ಉಪಯೋಗಿಸಲ್ಪಡಬೇಕು ಅದಕ್ಕೆ ಮಾತ್ರ ಅದು ಉಪಯೋಗಿಸಲ್ಪಡುವಂತೆ ಕರ್ತ ನೀವು ನಿನ್ನ ಮಕ್ಕಳ ಆಶೀರ್ವದಿಸು ಕರ್ತನೆ. ಕೊಟ್ಟಿರುವಂತಹ ಪ್ರತಿಯೊಬ್ಬರು ನಿನ್ನಿಂದ ಕರ್ತನೆ ಹೌದು ಯೇಸಪ್ಪ ರಕ್ಷಕನೇ ಒಡೆಯನೆ ಪ್ರತಿಫಲ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡಪ್ಪ. ದೇವ, ಯಾರು ಕೊರತೆ ಇರಬಾರದು ಕರ್ತನೆ. ಎಲ್ಲ ಮಕ್ಕಳು ಸಾಲ ಕೊಡಬೇಕೆ ಹೊರತು ಸಾಲ ತೆಗೆದುಕೊಳ್ಬಾರ್ದು ಯೇಸಪ್ಪ.
ಆ ರೀತಿಯಾಗಿ ಆ ಮಕ್ಕಳನ್ನ ಆಶೀರ್ವದಿಸು. ಅವರ ಮನೆಗಳಲ್ಲಿ ಕರ್ತನೆ ಬೇಕಾಗುವಂತ ಎಲ್ಲ ಬೇಸಿಕ್ ನೀಡ್ಸ್ ಅನ್ನ ಕೊಡಬೇಕು ನಾನು ಬೇಡುತ್ತೇನಪ್ಪ. ನೀನು ಆ ಮಕ್ಕಳನ್ನ ಆಶೀರ್ವದಿಸು, ಕೊಡದೇ ಇರುವ ಕರೆಗಳನ್ನ ಆಶೀರ್ವದಿಸು. ಮುಂಬರುವ ದಿನಗಳಲ್ಲಿ ಕೊಡುವುದಕ್ಕೆ ಆ ಮಕ್ಕಳಿಗೆ ಮನಸ್ಸು ಕೊಡು, ಬಲ ಕೊಡು ಅಪ್ಪ. ಹೌದು ರಾಜ, ನೀನೇ ಆ ಮಕ್ಕಳಿಗೆ ಸಾಮರ್ಥ್ಯ ಕೊಟ್ಟು ನಡೆಸಬೇಕೆಂದು ಮತ್ತೊಂದಾವರ್ತಿ ಕರ್ತನೆ ಹೌದೇ ಸಪ್ಪ ಈ ಕಾರ್ಯಗಳನ್ನ ದಶಭಾಗಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಅದ್ಭುತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯೇ. ಎಲ್ಲರೂ ಚೆನ್ನಾಗಿದ್ದೀರಾ? ಪಕ್ಕದಲ್ಲಿ ನೋಡಿ ಹೇಳ್ರಿ, ಕೇಳ್ರಿ ಹೆಂಗಿದ್ದೀರಾ ಅಂತ. ಚೆನ್ನಾಗಿದ್ದೀರಾ? ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಚೆನ್ನಾಗೇ ಇರ್ತೇವೆ. ಆದ್ರೂ ಸಹ ನಾವು ಮನುಷ್ಯರಾಗಿ ಲೌಕಿಕವಾಗಿ ನಾವು ಕೆಲವೊಂದು ಕಾರ್ಯಗಳನ್ನ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ಕೆಲವರು ತುಂಬಾ ಬೇಜಾರಾಗಿರ್ತೀರಾ, ಅದಕ್ಕಾಗಿ ಈ ರೀತಿಯ ಎಕ್ಸರ್ಸೈಸ್ ನಾವು ಮಾಡ್ತೀವಿ. ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ನಮ್ಮ ಟೈಟಸ್ ಅವರು, ನಮ್ಮ ಸೆಕ್ರೆಟರಿ ಅವರು ಶಿವಮೊಗ್ಗ ಹೋಗಿದ್ದಾರೆ. ಒಂದು ಪ್ರಾರ್ಥನಾ ಮಾಡಿವಿ. ನಮ್ಮ ಬೀನಾ ಅವರ ನಮ್ಮ ಟೈಟಸ್ ಅವರ ಅತ್ತೆ ಅವ್ರಿಗೆ ಹುಷಾರಿಲ್ಲ. ನಾನು ಮೆಸೇಜ್ ಕೂಡ ಹಾಕಿದ್ದೀನಿ ವಾಟ್ಸ್ಆಪ್ ಅಲ್ಲಿ. ಅವ್ರಿಗೆ ಆಕ್ಸಿಜನ್ ತುಂಬಾ ಲೋ ಆಗ್ಬಿಟ್ಟಿದೆ, ಅವ್ರ ಆಕ್ಸಿಜನ್ ಲೆವೆಲ್. ದಯವಿಟ್ಟು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದಕ್ಕಾಗಿ ಟೈಟಸ್ ಅವರಿಲ್ಲ, ನಾನು ಅನೌನ್ಸ್ಮೆಂಟ್ ಓದುವಳಾಗಿದ್ದೇನೆ. ದಯವಿಟ್ಟು ಅನೌನ್ಸ್ಮೆಂಟ್ ಏನ್ ಮಾಡಬೇಕು, ಜೋರಾಗಿ ಹೇಳಿಸ್ಕೊಳ್ಳಿ. 13ನೇ ತಾರೀಕು ಮಂಗಳವಾರದಂದು ಸಾಯಂಕಾಲ ಇಲ್ಲಿ ಪ್ರಾರ್ಥನೆ ಇರೋದಿಲ್ಲ. ಯಾಕಂದ್ರೆ ನಮ್ಮ ಒಂದು ಗಣ ಮೋಹನ್ ರಾಜ್ ಅವರ ಮಗಳಾದ ಮಿರಿಯಂ ಅವರ ಮದುವೆ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಿ ಫ್ಯಾಮಿಲಿಯಾಗಿ ಹೋಗ್ತಾ ಇದ್ದೇವೆ. ಯಾರೆಲ್ಲ ಬರೋದಿಲ್ಲ ಕೈ ಎತ್ತಿರಿ. ಏನು ಭಯ ಪಡತ್ತೆ, ಎಲ್ರು ಒಟ್ಟಾಗಿ ಹೋಗ್ತೀವಿ, ಎಲ್ರು ಒಟ್ಟಾಗಿ ಬರ್ತೀವಿ. ಯಾರು ಏನ್ ನಮ್ಮನ್ನು ಮಾಡಲ್ಲ, ಓಕೆಂದ್ರ? ಯಾಕಂದ್ರೆ ನಮ್ಮ ಕುಟುಂಬ ಒಂದು ಮಗಳ ಮದುವೆ, ನಿವೇಶ್ ಜೊತೆ ಕುಟುಂಬದ ಮಗಳ ಮದುವೆಯಿಂದ ನಾವೆಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಿ. ಅದಕ್ಕೋಸ್ಕರವಾಗಿ ಅವತ್ತು ಪ್ರಾರ್ಥನೆ ಇರೋದಿಲ್ಲ ಪ್ರಿಯರೇ. ಶುಕ್ರವಾರದಂದು 16ನೇ ತಾರೀಕು ಸಾಯಂಕಾಲ 7 ರಿಂದ 8 ಗಂಟೆಗೆ ಪ್ರಾರ್ಥನೆ ಉಂಟು. 17ನೇ ತಾರೀಕು ಶನಿವಾರ ಹಾಡಿನ ಅಭ್ಯಾಸ ಉಂಟು 7 ರಿಂದ 8 ಗಂಟೆವರೆಗೆ. ಅಲ್ಲಿ ನೀವು ನೋಟಿಸ್ ಬೋರ್ಡ್ ನೋಡ್ಕೋಬೇಕು ಯಾರು ಲೀಡಿಂಗ್ ಮಾಡ್ತಾರೆ ಮತ್ತೆ ಯಾರು ಹಾಡು ಹೇಳ್ತಾರೆ ಅಂತ. 18ನೇ ತಾರೀಕು ಭಾನುವಾರ, ಮುಂದಿನ ಭಾನುವಾರ 8:30ರಿಂದ ಆರಾಧನೆ ಉಂಟು. ಎಲ್ಲರೂ ನೀವು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕೆಂದು ನಾನು ಕೇಳ್ಕೊಳ್ತೇನೆ. ಮತ್ತೊಂದು ಪ್ರಕಟಣೆ ಏನಂದ್ರೆ, ಇವತ್ತು ಸಾಯಂಕಾಲ 6:30ಗೆ ನಾವು ನಾರಾಯಣ್ ರೆಡ್ಡಿ ಅವರ ಮನೆಗೆ ಪ್ರಾರ್ಥನೆಗೆ ಹೋಗ್ತಾ ಇದ್ದೇವೆ. ನಾರಾಯಣ್ ರೆಡ್ಡಿ ನಿಮ್ಮೆಲ್ಲರೂ ಗೊತ್ತು ಅಂತ ನಾನು ಅನ್ಕೋತೇನೆ. ಯಾಕಂದ್ರೆ ಅನೇಕ ಸಾರಿ ಅವರು ನಮಗೆ ಸಹಾಯ ಮಾಡಿದ್ದಾರೆ. ಅದು ಮಾತ್ರ ಒಂದು ಸ್ವಲ್ಪ ಸಮಯ ಅವರ ಅನೇಕ ಸಾರಿ ನಮ್ಮ ಸಭೆ ಕೂಡ ಬಂದಿದ್ದಾರೆ. ಅವರು ತೀರೋಗಿದ್ದಾರೆ. ಅವರ ಮನೆಯಲ್ಲಿ ಪ್ರಾರ್ಥನೆ ಬೇಕೆಂದು ಅವರ ಕುಟುಂಬದವರು ಕೇಳ್ಕೊಂಡಿದ್ದಾರೆ, ಅವರ ಹೆಂಡತಿ ಮಕ್ಕಳು. ಅದಕ್ಕಾಗಿ ದಯವಿಟ್ಟು ನಾವೆಲ್ಲರೂ ಹೋಗಿ ಆ ಒಂದು ಮ್ಯಾರೇಜ್ ಅಲ್ಲಿ ಪಾಲ್ಗೊಳ್ಳುವವರಾಗಿದ್ದೇವೆ, ಸಾರಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವವರಾಗಿದ್ದೇವೆ. ಯಾಕಂದ್ರೆ ಅವರು ಹೆಂಡತಿ ಮಕ್ಕಳು ತುಂಬಾ ಸೋತೋಗಿದ್ದಾರೆ, ಅವರಿಗೆ ಸಮಾಧಾನ ಇಲ್ಲ, ಒಂದು ಶಾಂತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ನೀವೆಲ್ಲರೂ ಬರ್ಬೇಕಂತ ಕೇಳ್ಕೊಳ್ತೇನೆ. ಆದಷ್ಟು ನೀವು, ನಿಮಗೆ ಜಾಗ ಗೊತ್ತಿಲ್ಲ ಅಂದ್ರೆ ಸಭೆ ಹತ್ರ ಬನ್ನಿ, ನಾವು ಕರ್ಕೊಂಡು ಹೋಗ್ತೇವೆ. ಆದ್ರೆ ನಾವು ಟ್ರಾವೆಲ್ ಇದಾಕಿಲ್ಲ, ಯಾವ ಟೆಂಪೋ ಮಾಡ್ತೀವಿ ನಾನು ಅನ್ಕೊಂಡ್ಬಿಡ್ಬೇಡಿ. ಪಕ್ಕದಲ್ಲೇ ಇದೆ ಅವ್ರ ಮನೆ, ಬಾನ್ಸ್ವಾಡಿಗೆ ಇರೋದು. ಅದಕ್ಕೋಸ್ಕರ ನೀವೆಲ್ಲರೂ ಬರ್ಬೋದು. ನಿಮ್ಗೆ ದಾರಿ ಗೊತ್ತಿಲ್ಲ, ರೋಡ್ ಗೊತ್ತಿಲ್ಲ ಅಂದ್ರೆ ನೀವು ನಾವು ಬರುವುದಾದ್ರೆ ನಿಮ್ಮನ್ನ ನಾವು ಕರ್ಕೊಂಡು ಹೋಗುವುದಾಗಿದ್ದೇವೆ. ಕೊನೆಯ ಮ್ಯಾರೇಜ್ ಬ್ಯಾಂಡ್ ಅಲ್ವಾ, ಕೊನೆಯ ಮ್ಯಾರೇಜ್ ಬ್ಯಾಂಡ್. ಯಾಕಂದ್ರೆ ಯಾವತ್ತೂ ನಾನು ಓದಿಲ್ಲ, ನನ್ನ ಟೈಟಸ್ ಅವ್ರು ಮಾಡ್ಬಿಡ್ತಾ ಇದ್ರು. ಸಭೆ ಓಜಾನ ಎಜಿ ವರ್ಷಿಪ್ ಸೆಂಟರು, ತಂದೆ ಕ್ರಿಸ್ಟಿನಾ, ಸಾರಿ, ತಾಯಿಯವರು ರೇಚಲು, ಅವರ ಮಗನಾದಂತ ಅಗಸ್ಟಿಯನ್ ವಿನೋದ್ ಅವರಿಗೂ, ಸಭೆ ಡಿಜೆಎನ್ಸಿ ದಿವ್ಯಜ್ಯೋತಿ ನಾಸಿಕ್ ಸಭೆ, ಅವರ ತಂದೆಯಾದಂತ ರೆವರೆಂಡ್ ಮೋಹನ್ ರಾಜು, ತಾಯಿಯಾದಂತ ನಿರ್ಮಲಾ ಅವರ ಮಗಳಾದಂತ ವಿಜಯ ವಿಲಿಯಂಗೂ ಮದುವೆ ಮಾತಾಗಿದೆ. ಈ ವಿವಾಹಕ್ಕೆ ಯಾವುದಾದರೂ ಆಕ್ಷೇಪಣೆ ಇದ್ದಲ್ಲಿ ಸಭಾಪಾಲಕರಿಗೆ ತಿಳಿಸಬೇಕಾಗಿ ನಾವು ನಿಮ್ಮನ್ನು ಕೇಳಿಕೊಳ್ಳುವವರಾಗಿದ್ದೇವೆ. ಇದು ಕೊನೆಯ 3ನೇ ಪ್ರಕಟಣೆ. ಇವರ ಮದುವೆಯನ್ನ ಏಪ್ರಿಲ್ 13ಕ್ಕೆ ನಿರ್ಧರಿಸಲಾಗಿದೆ, ಅದು ಪ್ರಕಟ ಮಾಡಲಾಗಿದೆ. ಅದಕ್ಕಾಗಿ ಸಹ ನೀವೆಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ಹೇಳ್ಕೊಳ್ತೇನೆ. ದೇವರು ಈ ಮದುವೆಯನ್ನ ಆಶೀರ್ವದಿಸಿ ನಡೆಸಿಕೊಳ್ಳಿ. ಈ ಒಂದು ಸಮಯದಲ್ಲಿ ಸಾಯಂಕಾಲ ಯೂತ್ ಮೀಟಿಂಗ್ ಇದೆ, 5 to 7, 5 ಗಂಟೆಯಿಂದ 7 ಗಂಟೆವರೆಗೂ ಈ ದಿನ ಯೂತ್ ಮೀಟಿಂಗ್ ಇದೆ. ಯಾರೆಲ್ಲ ಯೂತ್ ಇದೆಯೋ ಅವರೆಲ್ಲರೂ ಆ ಮೀಟಿಂಗ್ಗೆ ಅಟೆಂಡ್ ಆಗ್ಬೇಕು. ಯಾರೆಲ್ಲ ಯೂತ್ ಅಲ್ವೋ ಅವ್ರು ಅಟೆಂಡ್ ಆಗ್ಬಾರ್ದು. ಯಾರೆಲ್ಲ ಯೂತ್ ಇದ್ದೀರಿ ಕೈ ಎತ್ತಿರಿ. ಯವನಸ್ಥ ಮಕ್ಕಳು ಕೈ ಎತ್ತಿರಿ.
ಅದೇ ಕೆಲವು ನಾವು ಯವನಸ್ಥರನ್ನ ಗೊತ್ತಿಲ್ಲ, ವಯಸ್ಸಾಗುತ್ತಿದೆ ಅನ್ಕೊಂಡು. ದಯವಿಟ್ಟು ಪ್ರಿಯರೇ, ಪ್ರತಿ ತಿಂಗಳು ಮಧ್ಯ 2 ವಾರಗಳು ನಡೀತದೆ. ಯವನಸ್ಥರು ಬಿಡ್ಬೇಕಂತ ನಾವು ಕೇಳ್ಕೊಳ್ತೇವೆ. ಯವನಸ್ಥರ ತಂದೆ ತಾಯಿ ಸಹ ನೀವು ಅವ್ರನ್ನ ಕಳಿಸ್ಕೊಡ್ಬೇಕಂತ ನಾನು ಕೇಳ್ಕೊಳ್ತೇನೆ. ಯಾಕಂದ್ರೆ ನಾವು ತಂದೆಯಾಗಿ ಅವರಿಗೆ ಪ್ರೋತ್ಸಾಹ ಮಾಡುವುದಾದ್ರೆ ಅವರು ಸಭೆಯಲ್ಲಿ ಚೆನ್ನಾಗಿ ಬೆಳೀತಾರೆ. ಅದಕ್ಕಾಗಿ ನೀವು ಯವನಸ್ಥರನ್ನ ಇವತ್ತು ಸಾಯಂಕಾಲ 5 ರಿಂದ 7 ಗಂಟೆಗೆ ಇರುವಂತ ಆ ಒಂದು ಮೀಟಿಂಗ್ಗೆ, ಫೆಲೋಶಿಪ್ಗೆ ಕಳಿಸ್ಬೇಕಂತ ಕೇಳ್ಕೊಳ್ತೇನೆ. ನಾವು ಹೆಂಗಿದ್ರು ಅಲ್ಲಿ 6:15 ಅಂತ ಹೇಳಿದ್ದೇವೆ ನಾರಾಯಣ ರೆಡ್ಡಿ ಅವರ ಕುಟುಂಬದಲ್ಲಿ. ಯವನಸ್ಥ ಮಕ್ಕಳು ಅವ್ರು ಮೀಟಿಂಗ್ ಮುಗಿಸ್ಕೊಂಡು ಸಹ ಬರ್ಬೋದು. ಆಮೇಲೆ ಇವಾಗ ಸಮಯದ ಕಣ್ಣುಗಳ ಮುಚ್ಚಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಸಮ್ಮುಖದಲ್ಲಿ ನಾವು ಹಾಗೆ ಕಣ್ಣುಗಳನ್ನು ಮುಚ್ಚಿ, ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಕೊಟ್ಟಿರುವಂತಹ ಜೀವಿತಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇವತ್ತು ನಾವು ಉಸಿರಾಡ್ತಾ ಇದ್ದೇವೆ, ಇವತ್ತು ನಾವು ದೇವರ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಅಂದ್ರೆ ಅದು ಆ ಕೃಪೆ ಮಾತ್ರವೇ. ಆ ಕೃಪೆಯನ್ನು ನೆನೆಸಿ ನಾವು ಹೃದಯ ಅಂತ ಮಾಡಿದ್ದೇವೆ. ದೇವರಪ್ಪ ವಂದನೆ ಸ್ವಾಮಿ, ನಿನ್ನನ್ನು ಕೊಟ್ಟಿರುವಂತಹ ಎಲ್ಲ ಮೇಲುಗಳಿಗಾಗಿ ನಿಮಗೆ ವಂದನೆ ಸ್ವಾಮಿ ಅಂತ ನಾವು ಹೇಳೋಣ. ಶೂನ್ಯವಾಗಿದ್ದ ನನ್ನ ದೂರಕ್ಕೆ ದೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆ. ಕೃಪೆ ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. ದೇವರಪ್ಪ ನಿನ್ನ ಕೃಪೆ ಮಾತ್ರ ಇದ್ದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಇದ್ರೆ ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂತ ನಮ್ಮ ಹೃದಯಗಳನ್ನ ತೆರೆಯ ಮಾಡ್ರಿ ಸ್ವಾಮಿ. ದೇವರೇ, ಒಳ್ಳೆ ಫಲವತ್ತಾದ ಭೂಮಿಗಳಾಗಿ ಮಾರ್ಪಡಿಸಿರಿ. ದೇವರೇ, ಕೇಳುವಂತ ವಾಕ್ಯಗಳು ಅದು ಬಿತ್ತಲ್ಪಟ್ಟದಾಗಿ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವ ಹಾಗೆ ನೀವು ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ದೇವರೇ, ನಮ್ಮಲ್ಲಿರುವಂತ ಎಲ್ಲ ದೇವರೇ ಚಂಚಲತ್ವವನ್ನು ತೆಗೆದಾಕ್ರಿ ಸ್ವಾಮಿ. ನಿನ್ನ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಸಹಾಯ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಮನೆಯಲ್ಲಿ ಅಡಿಗೆ ಮಾಡಕ್ ರೆಡಿ ಮಾಡಿಟ್ಟು ಬಂದಿದ್ದೀರಾ? ಕೈ ಎತ್ರಿ ಮೇಲೆ ಒಂದ್ಸರಿ. ಓ ಪ್ರೈಸ್ ದಿ ಲಾರ್ಡ್. ಯಾರು ರೆಡಿ ಮಾಡಿಟ್ಟು ಬಂದಿಲ್ಲ? ನಮ್ಮಲ್ಲಿ ರೆಡಿ ಮಾಡ್ಬಿಟ್ಟಿದ್ದಾರೆ ಬೆಳಗ್ಗೆ. ಪರವಾಗಿಲ್ಲ, ನಾವು ಚರ್ಚೆ ನಾಳೆ ಮಧ್ಯಾಹ್ನದ ಬಗ್ಗೆ ಯೋಚನೆ ಮಾಡಲ್ಲ. ನಾಳೆ ಬಗ್ಗೆ ಯೋಚನೆ ಮಾಡಲ್ಲ ನೀವು. ಯಾರು ನಾಳೆ ಬಗ್ಗೆ ಯೋಚನೆ ಮಾಡ್ತೀರಾ? ನಾನು ಮಾಡ್ತೀನಿ. ಯಾರು ಯೋಚನೆ ಮಾಡಲ್ವಾ? ಅವತ್ತಿನ ಕಾಟ ಅವತ್ತಿಗೆ ಸಾಕು. ಓಕೆ, ಸರಿ. ಒಂದು ಕಪಲ್ಸ್ ಅಂದ್ರೆ ಒಂದು ಹಸ್ಬೆಂಡ್ ಅಂಡ್ ವೈಫ್ ಇದ್ರು, ದಂಪತಿಗಳಿದ್ರು. ಅವರು 50ನೇ ವರ್ಷದ ವಾರ್ಷಿಕೋತ್ಸವ, ವಿವಾಹ ವಾರ್ಷಿಕೋತ್ಸವನ್ನ ಆಚರಣೆ ಮಾಡ್ತಾ ಇದ್ರು. ಅವಾಗ ಆ ಮನೆಯವ್ರು ಯಾರೋ ಒಬ್ರು ಬಂದು ಕೇಳಿದ್ರು, ಆ ವ್ಯಕ್ತಿನ ಅಂದ್ರೆ ಆ ಗಂಡನನ್ನ ಕೇಳಿದ್ರು, ನೀವು 50 ವರ್ಷ ಏನ್ ಕಾಣಿದ್ರಿ, ಎಷ್ಟು ಅನ್ಯೂನ್ಯವಾಗಿರ್ತೀರ ನೀವು, ಕಾರಣ ಏನು ಅಂತ ಕೇಳಿದ್ರು. ಅದಕ್ಕೆ ಆ ವ್ಯಕ್ತಿ ಏನಂತೆ, ನಾವು ಮದ್ವೆ ಆದ ಹೊಸ್ತರಲ್ಲಿ ಹೊರಗಡೆ ಹೋಗಿದ್ವಿ. ಅವಾಗ ನನ್ನ ಹೆಂಡತಿಗೆ ಹಾರ್ಸ್ ರೈಡಿಂಗ್ ಮಾಡ್ಬೇಕಂತ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಾನಂದೆ, ಸರಿ ಬಾ ಮಾಡೋಣ ಅಂತ ಇಬ್ರು ಜೊತೆಲಿ ಹಾರ್ಸ್ ರೈಡಿಂಗ್ ಹೋದ್ವಿ.
ಕುದುರೆ ಓಡ್ತಾ ಓಡ್ತಾ ಒಂದ್ ಕಡೆ ಸ್ವಲ್ಪ ತೊಂದರೆ ಕೊಡ್ತು. ಅವಾಗ ನನ್ನ ವೈಫ್ ಹೇಳಿದ್ರು, ದಿಸ್ ಈಸ್ ಫಾರ್ ಯುವರ್ ಫಸ್ಟ್ ವಾರ್ನಿಂಗ್. ಸರಿ ಆಯ್ತು. ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದ್ಸರಿ ಕುದುರೆ ತಪ್ಪು ಮಾಡ್ತು, ಅಂದ್ರೆ ಸ್ವಲ್ಪ ತೊಂದರೆ ಕೊಡ್ತು. ಅವಾಗ ವೈಫ್ ಹೇಳಿದ್ರು, ದಿಸ್ ಇಸ್ ಯುವರ್ ಸೆಕೆಂಡ್ ವಾರ್ನಿಂಗ್. ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಮೂರನೇ ಸರಿ ಕುದುರೆ ತಪ್ಪು ಮಾಡ್ತು, ದಿಸ್ ಈಸ್ ದ ಥರ್ಡ್ ವಾರ್ನಿಂಗ್ ಐ ಗಿವಿಂಗ್ ಟು ಅಂದ್ಬಿಟ್ಟು ಶೂಟ್ ಮಾಡಿ ಅದನ್ನ ಸಾಯಿಸ್ಬಿಟ್ರು. ಅವಾಗ ಹಸ್ಬೆಂಡ್, ನಿನಗೆ ಬುದ್ಧಿ ಇದೆಯಾ, ಕುದುರೆ ಸಾಯಿಸ್ಬಿಟ್ಟಿದ್ಯಾ ಅಂದ್ರೆ ಹಸ್ಬೆಂಡ್ ಹೇಳಿದಂತೆ, ದಿಸ್ ಈಸ್ ಯುವರ್ ಫಸ್ಟ್ ವಾರ್ನಿಂಗ್. ಅವತ್ತಿಂದ ನಾವು ಜಗಳನೇ ಆಡಿಲ್ಲ. ನೀವು 50 ವರ್ಷ ಕಳೆದ್ಬಿಟ್ಟಿದ್ದೀವಿ. ಅಂದ್ರೆ ಇವತ್ತು ನಮ್ಮ ಜೀವಿತಗಳನ್ನು ನಾವು ಏನ್ರಲ್ಲಿ ನಡೆಸ್ತಾ ಇದ್ದೀವಿ? ಭಯದಲ್ಲಿ ನಡೆಸ್ತಾ ಇದ್ದೀವಿ. ಪ್ರೀತಿ ಕಮ್ಮಿ, ಎಲ್ಲರಿಗೂ ಭಯ ಜಾಸ್ತಿ. ಇವತ್ತು ಕುಟುಂಬಗಳಲ್ಲಿ ಗಲಾಟೆ ಆದ್ರೆ ನಾವು ಅದನ್ನ ಹೊರಗಡೆ ತೋರಿಸ್ಕೊಳ್ಳಲ್ಲ. ಯಾಕೆ? ಅಯ್ಯೋ, ನಮ್ಮ ಮಾನ ಮರ್ಯಾದೆ ಹೋಗ್ಬಿಡುತ್ತಾರೆ, ಜನ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ಕೊಳ್ತಾರೆ. ಹೊರಗಡೆ ನಾವು ಅನ್ಯೂನ್ಯವಾಗಿರ್ಬೇಕು. ನಾನು ನಮ್ಮ ತಾತ ಹತ್ರ ಮಾತಾಡ್ತಾ ಇದ್ದಾಗ ಒಂದೊಂದು ಸಮಯದ ತಾತ ಹತ್ರ ಮಾತಾಡ್ತಾರೆ. ಅವ್ರು ಹೇಳ್ತಾ ಇದ್ರು, ಮೊದ್ಲು ನಮ್ಮ ಮನೆಗಳಲ್ಲಿ ಏನಾದ್ರು ತೊಂದರೆ ಆದ್ರೆ ನಮ್ಮೆಲ್ಲ ರಿಲೇಟಿವ್ಸ್ ಗೊತ್ತಾಗ್ತಾ ಇತ್ತು. ಅವ್ರು ಬಂದು ನಮ್ಮನ್ನ ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಇವಾಗ ನಾವು ಮನೆಯಲ್ಲಿ ಆಗೋದು ನಾವು ಪಕ್ಕದ ರೂಮಲ್ಲಿರೋ ಮಕ್ಕಳು ಗೊತ್ತಾಗ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಭಯದ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾನು ನಿಮ್ಮ ಒಟ್ಟಿಗೆ ಮಾತಾಡಿದಾಗ ಎದ್ರ ಬಗ್ಗೆ ಮಾತಾಡಿದ ನೆನಪಿದೆ ನಿಮ್ಗೆ? ದೇವರೇ ಸ್ತೋತ್ರ ಸ್ವಾಮಿ, ಎಲ್ಲರಿಗೂ ಜ್ಞಾನ ಕೊಡ್ರಿ, ಜ್ಞಾಪಕ ಶಕ್ತಿ ಕೊಡ್ರಿ, ಮೆಮೊರಿ ಪವರ್ ಕೊಡ್ರಿ. ಪ್ರೈಸ್ ದ ಲಾರ್ಡ್. ಎಲ್ಲರೂ ನೋಟ್ಸ್ ಇಟ್ಕೊಂಡ್ ಬರ್ಕೊಂತ ಇದೀರಾ ಅನ್ಕೊಂತ ಇದೀರಿ. ವಾಕ್ಯ ಕೊಡೋದನ್ನ ದಯಮಾಡಿ ಬರ್ಕೊಡ್ರಿ, ಮನೇಲಿ ಹೋಗಿ ಅದನ್ನ ಧ್ಯಾನ ಮಾಡ್ರಿ, ಆಯ್ತಾ? ಅವಾಗ ಮಾತ್ರ ಅದ್ರಲ್ಲಿರೋ ಸಾರನ ನಾವು ತಗೊಳಕ್ಕಾಗಲ್ಲ. ಸಾರ ಅಂದ್ರೆ ಗೊತ್ತಾ? ಏನ್ ಸಾರ ಅಂದ್ರೆ ಮನೇಲಿ ಮಾಡೋ ಸಾರಲ್ಲ, ಎಸೆನ್ಸ್. ಅದಕ್ಕೋಸ್ಕರ ವಾಕ್ಯಗಳನ್ನ ಕೇಳಿಸ್ಕೊಳ್ಳೋದು ಒಳ್ಳೇದು. ಅದನ್ನ ಬರ್ಕೊಂಡ್ರೆ ತುಂಬಾ ಜನ ಇದ್ದಾರೆ. ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ. ಒಂದ್ಸರಿ ಕೇಳಿಸ್ಕೊಂಡ್ರೆ ಅದನ್ನ ಮರೆಯೋದೇ ಇಲ್ಲ. ಒಳ್ಳೇದನ್ನ ಮರ್ತೋಗ್ತೀವಿ, ಕೆಟ್ಟದನ್ನ ಮರೆಯಲ್ಲ. ಯಾರೋ ನನ್ನ ಬಗ್ಗೆ ಏನೇ ಹೇಳ್ಬಿಟ್ರು ಅದನ್ನ ಸಾಯೋವರೆಗೂ ನೆನ್ಪಿಟ್ಕೊಂತಿರ್ತೀವಿ. ಯಾರಾದ್ರೂ ನಮ್ಗೆ ಒಳ್ಳೇದು ಹೇಳಿದ್ರೆ ಅದನ್ನ ಮರ್ತೋಗ್ತೀವಿ. ಅದು ಮನುಷ್ಯನ ಸ್ವಭಾವ. ಪರವಾಗಿಲ್ಲ, ಆದ್ರೆ ದೇವ್ರ ವಾಕ್ಯವನ್ನ ಬರೆದು ನೆನಪಿನಲ್ಲಿ ಇಟ್ಕೊಳ್ಳಿ. ದೇವ್ರ ವಾಕ್ಯನೇ ನಮ್ಮನ್ನ ಜೀವನದಲ್ಲಿ ಸರಿಯಾಗಿ ನಡೀಲಿಕ್ಕೆ ಸಹಾಯ ಮಾಡೋದು. ದೇವ್ರ ವಾಕ್ಯ ಹೇಳ್ತಾರೆ, ನಿನ್ನ ವಾಕ್ಯವು ಬೆಳಕು ಆಗಿದೆ. ಕೀರ್ತನೆ 119, 105. ನಮ್ಮ ಹಾದಿಗೆ, ನಮ್ಮ ದಾರಿಗೆ ದೇವರ ವಾಕ್ಯನ ಬೆಳಕು. ಆಗ ಮಾತ್ರ ಆ ವಾಕ್ಯಗಳನ್ನ ನಾವು ಇಟ್ಕೊಂಡಾಗ ಮಾತ್ರ ನಮ್ಮ ಜೀವಿತದಲ್ಲಿ ಸರಿಯಾಗಿ ನಡೀಲಿಕ್ಕೆ ಆಗುತ್ತೆ. ಓಕೆ, ಲಾಸ್ಟ್ ಟೈಮ್ ನಾನು ಒಟ್ಟಿಗೆ ಮಾತಾಡಿದಾಗ ಐ ಸ್ಪೋಕ್ ಅಬೌಟ್ ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್, ಅನಿರೀಕ್ಷಿತವಾದ ಸಂದರ್ಶನ ಅಂತ ಹೇಳಿ ನಿಮ್ಮ ಒಟ್ಟಿಗೆ ನಾನು ಮಾತಾಡಿದೆ. ನೆನಪಿದ್ಯಾ? ನೆನಪಿದೆ, ದೇವರ ಸ್ತೋತ್ರ. ಓಕೆ, ಇವತ್ತು ಅದರ ಮುಂದುವರೆದ ಭಾಗವನ್ನ ನಾನು ನಿಮ್ಮ ಒಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕೊನೆ ಸರಿ ನಾನು ಮಾತಾಡಿದಾಗ ವಿ ಸ್ಪೋಕ್ ಅಬೌಟ್ ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್. ದೇವರು ಕೆಲವು ವ್ಯಕ್ತಿಗಳನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಸಿಟ್ ಮಾಡಿದ್ರು, ಅನಿರೀಕ್ಷಿತವಾಗಿ ಸಂದರ್ಶಿಸಿದ್ರು. ಆಗ ಅವರ ಜೀವಿತದಲ್ಲಿ ಅನೇಕ ಬದಲಾವಣೆಗಳಾಯಿತು. ಆದ್ರೆ ಅವರ ಜೀವಿತಗಳಲ್ಲಿ ಬದಲಾವಣೆಗೆ ಕಾರಣವಾದ ಅಂಶ ಯಾವುದು? ಯೇಸು ಸ್ವಾಮಿ ವ್ಯಕ್ತಿನ ಸಂಧಿಸಿದ್ರು, ಅವನ ಜೀವಿತ ಬದಲಾಯಿತು ಅಂತೇಳಿ ನಾವು ತಿಳ್ಕೊಂಡ್ವಿ. ಅವನ ಜೀವಿತ ಬದಲಾಗಲಿಕ್ಕೆ ಒಂದು ಕಾರಣ ಇತ್ತು. ಆ ಕಾರಣಗಳೇನು? ಆತ್ಮಿಕ ಜೀವಿತ ಅನ್ನುವುದು ಒಡೆಯಲ್ಪಡುವುದರಿಂದ ಶುರುವಾಗುತ್ತೆ. ಎಷ್ಟು ಜನ ಇದನ್ನ ನಂಬ್ತೀರಾ? ನಮ್ಮ ಆತ್ಮಿಕ ಜೀವಿತ ಅನ್ನೋದು ನಾವು ಒಡೆಯಲ್ಪಡುವುದರ ಮೂಲಕ ಶುರುವಾಗುತ್ತೆ. ದ ಸ್ಪಿರಿಚುವಲ್ ಗ್ರೋತ್ ಸ್ಟಾರ್ಟ್ಸ್ ವಿತ್ ಬ್ರೋಕನ್ನೆಸ್. ಮುರಿಯಲ್ಪಡುವುದರಿಂದ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಬೆಳಿಬೇಕಂತ ಹೇಳಿದ್ರೆ ಮೊದಲನೇದಾಗಿ ನಾವು ಮುರಿಯಲ್ಪಡಬೇಕು. ಆಮೇಲೆ ಎಷ್ಟು ಜನಕ್ಕಿಲ್ಲ ಆಮ್ಲೆಟ್ ಹಾಕೋದು ಗೊತ್ತು? ಜಾಕ್ಸನ್, ಆಮ್ಲೆಟ್ ಹಾಕೋದು ಗೊತ್ತಾ? ಓ ದೇವ್ರಿಗೆ ಸ್ತೋತ್ರ. ಮೊಟ್ಟೆನ ಹೊರಗಡೆಯಿಂದ ಹೊಡೆದ್ರೆ ಅದೇನಾಗುತ್ತೆ? ಆಹಾರ ಆಗುತ್ತೆ. ಒಳಗಡೆಯಿಂದ ಹೊಡೆದ್ರು ಕೂಡ ಆಹಾರನೇ ಅದು, ಆದ್ರೆ ಜೀವ ಇರುತ್ತೆ. ನೋಡ್ರಿ, ಪ್ರತಿ ಮನುಷ್ಯ ತನ್ನ ಜೀವಿತದ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಒಡೆಯಲ್ಪಡ್ತಾನೆ. ಆ ಬ್ರೋಕನ್ನೆಸ್, ಆ ಒಡೆಯಲ್ಪಡುವಿಕೆ ಪ್ರತಿಯೊಬ್ಬರ ಜೀವನದಲ್ಲಿ ಆಗುತ್ತೆ. ಅದು ಅವರು ಚಿಕ್ಕವರಿದ್ದಾಗ ಆಗ್ಬೋದು, ದೊಡ್ಡವರಿದ್ದಾಗ ಆಗ್ಬೋದು. ಆದ್ರೆ ಅದು ತನ್ನ ಜೀವಿತದ ಒಬ್ಬ ವ್ಯಕ್ತಿಯ ಜೀವನದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತದೆ. ಒಬ್ಬ ವ್ಯಕ್ತಿ ಒಡೆಯಲ್ಪಟ್ಟು ತನ್ನ ಜೀವಿತವನ್ನ ನಡೆಸ್ತಾ ಇದ್ದಾನೆ ಅಂದ್ರೆ ಅವನ ಜೀವಿತದ ಮೇಲೆ ಅನೇಕ ದೊಡ್ಡ ದೊಡ್ಡ ಪರಿಣಾಮಗಳನ್ನ ಬೀರ್ತದೆ. ಕ್ರೈಸ್ತಿಯ ಜೀವನದಲ್ಲೂ ಅಷ್ಟೇ, ನಾವು ಆತ್ಮಿಕವಾಗಿ ಒಡೆಯಲ್ಪಡದೆ ಹೋದ್ರೆ ನಾವು ಆತ್ಮಿಕವಾಗಿ ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಜನ ಮನೆ ಕಟ್ಟೋದನ್ನ ನೋಡಿದೀರಾ? ನಮ್ಮ ಬೆಂಗಳೂರಲ್ಲಿ ಕಟ್ತಾನೆ ಇರ್ತಾರೆ, ಭಯ ಪಡ್ಬೇಡ್ರಿ. ಎಷ್ಟು ಜಾಗ ಇದೆ ಅಷ್ಟು ಜಾಗ ಮನೆ ಕಟ್ಟಿ ಮುಗಿಸ್ಬಿಡ್ತಾರೆ. ಆಮೇಲೆ ಓಡಾಡಕ್ಕೆ, ಬೋರ್ವೆಲ್ ತೆಗಿಯಕ್ಕೆ ಜಾಗ ಇರಲ್ಲ. ಮನೆ ಕಟ್ಟಬೇಕಾದ್ರೆ
ಒಂದು ಅರ್ಧ ಕಲ್ಲು ಇಡ್ತಾರೆ, ಗೊತ್ತಾ ನಿಮ್ಗೆ? ಅರ್ಧ ಕಲ್ಲು ಇಟ್ಟಿಲ್ಲ ಅಂದ್ರೆ ಗೋಡೆ ಬಿದ್ದೋಗುತ್ತೆ. ಆ ಕಲ್ಲನ್ನ ಅರ್ಧ ಮುರಿದು ಇಟ್ಟು ಆಮೇಲೆ ಆ ಗೋಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಕಟ್ಟಿದ್ದಾರೆ ಅಂತ. ಅರ್ಧ ಕಲ್ಲು ಇರ್ಲೇಬೇಕಲ್ಲ, ಆ ಮುರಿಯಲ್ ಪಡಬೇಕಿಲ್ಲ ಅಂತ ಹೇಳಿದ್ರೆ ಗಟ್ಟಿ ಇರೋದಿಲ್ಲ ಗೋಡೆ. ಒಂದ್ರ ಮೇಲೆ ಒಂದು ಇಟ್ಕೊಂಡು ಹೋದ್ರೆ ಬಿದ್ದೋಗುತ್ತೆ. ಎಷ್ಟು ಜನ ಇಲ್ಲಿ ಆ ಕೆಲಸ ಮಾಡಿದ್ರೆ ಅವ್ರಿಗೆ ಅರ್ಥ ಆಗ್ತದೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಎಷ್ಟು ಜನ KGF ನೋಡಿದ್ದೀರಾ? ಮೂವಿ ಎಲ್ಲಪ್ಪ KGF ಗೋದರ್ ಕೊಟ್ಬಿಟ್ಟು ಎಷ್ಟು ಜನ ನೋಡಿದ್ದೀರಾ? ಅಲ್ಲಿ ನೀವು ಹೋದ್ರೆ ದೊಡ್ಡ ದೊಡ್ಡ ಮಣ್ಣು ಗುಡ್ಡೆಗಳಿದೆ, ಅದನ್ನ ಸೈನೈಡ್ ಅಂತ ಕರೀತಾರೆ ಅಲ್ವಾ? ಸೈನೈಡ್ ಅದನ್ನ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಮಣ್ಣ ಗೋಲ್ಡ್ ಮಿಕ್ಸ್ ಆಗಿರುವಂತ ಮಣ್ಣ ತೆಗೆದುಕೊಂಡು ಬಂದು ಅದನ್ನ ಪೌಡರ್ ಆಗ್ಬಿಡುತ್ತೆ, ಅದು ನೈಸ್ ಪೌಡರ್ ಆಗ್ಬಿಡುತ್ತೆ ಸೈನೈಡ್ ಅಲ್ಲಿ. ಅದಾದ್ಮೇಲೆ ಗೋಲ್ಡ್ ನ ಎಕ್ಸ್ಟ್ರಾಕ್ಟ್ ಮಾಡಕ್ ಆಗುತ್ತೆ. ಅದಂಗೆ ಗಟ್ಟಿ ಗಟ್ಟಿಗಿದ್ರೆ ನೀವು ಕಿವಿಗೆ ಹಾಕೊಳಕ್ ಆಗಲ್ಲ, ಹಾಕೊಂಡ್ರೆ ಹುಚ್ಚ ಅಂತಾರೆ, ಹುಚ್ಚಿ ಅಂತಾರೆ. ಚಿನ್ನ ಒಡೆಯಲ್ಪಡಬೇಕು, ಕುಲ್ಮೇಲೆ ಹಾಕ್ಬೇಕು, ಕರಗಬೇಕು ಚೆನ್ನಾಗಿ. ಆಗ ಮಾತ್ರ ಅದು ಉಪಯೋಗಿಸಲ್ಪಡುವಂತ ವಸ್ತುವಾಗಿ ಮಾರ್ಪಡ್ತದೆ. ಆಮೇಲೆ ನೀವು ಪಕ್ಕದಲ್ಲಿರೋದು ಒಂದ್ಸರಿ ನೋಡ್ರಿ. ನನಗ್ ಭಯ ಆಯ್ತು, ಎಲ್ಲ ನನ್ನೇ ನೋಡ್ತಾವ್ರೆ ಅಂತ. ಸರಿ, ದೇವರ ವಾಕ್ಯಕ್ಕೆ ಹೋಗೋಣ. ಕೀರ್ತನೆಗಳು 51ನೇ ಅಧ್ಯಾಯ 17ನೇ ವಚನ. ಯಾರಾದ್ರೂ ಬೇಗ ಕೀರ್ತನೆಗಳು 51 17ನೇ ವಚನ. ಅದರ ಮೊದಲನೇ ಭಾಗವನ್ನು ಮಾತ್ರ ಓದೋಣ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಆಮೇಲೆ ಮುಂದಕ್ಕೆ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನ ನೀನು ತಿರಸ್ಕರಿಸುವುದಿಲ್ಲ. ದಾವೀದನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ಅವ್ನು ಹೇಳ್ತಾನೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನ್ನಲ್ಲಿ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು. 51ನೇ ಅಧ್ಯಾಯ 10ನೇ ವಚನ. ಅವನ ಹೃದಯ ಮುರಿಯಲ್ಪಡ್ತು. ಅವಾಗ ಅವನು ಹೇಳ್ತಾನೆ ಏನಂತ? ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಇಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಇಲ್ಲ. ಕೊನೆಯ ವಾರಗಳಲ್ಲಿ ನಾವು ಯೇಸುಸ್ವಾಮಿಯ ಶ್ರಮ ಮರಣಗಳನ್ನ ನಾವು ಧ್ಯಾನ ಮಾಡೋದು. ಎಷ್ಟು ಜನ ಮಾಡಿದ್ರಿ? ದೇವರಿಗೆ ಸ್ತೋತ್ರ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರಿಗೂ ಅದನ್ನ ಹೇಳಬೇಕು. ಇವತ್ತು ತುಂಬಾ ಜನ ಕ್ರೈಸ್ತರು ಮಕ್ಕಳಿಗೆ ಊಟ ಕೊಡ್ತಾರೆ, ಆ ದೈಹಿಕವಾಗಿ ಬೆಳೀಲಿಕ್ಕೆ, ಆತ್ಮಿಕವಾಗಿ ಬೆಳೀಲಿಕ್ಕೆ ಅವ್ರಿಗೆ ಏನು ಮಾಡಲ್ಲ. ಸಂಡೇ ಸ್ಕೂಲ್ ನೋಡ್ಕೊಂತ ಬಿಡ್ರಿ. ಸಂಡೇ ಸ್ಕೂಲ್ ತಂದೆ ತಾಯಿಗಳಾಗಿರುವಂತ ನಮ್ಮ ಜವಾಬ್ದಾರಿ ಫಸ್ಟ್ ಆಗಿರುತ್ತದೆ, ನಾವು ಮಕ್ಕಳನ್ನ ಬೆಳೆಸೋದು, ಆಮೇಲೆ ಸಂಡೇ ಸ್ಕೂಲ್. ಸೊ ನೀವು ಕೇಳಿದಂತ ವಾಕ್ಯಗಳನ್ನ ಮನೇಲಿ ಹೋಗಿ ಮಕ್ಕಳಿಗೆ ಅರ್ಥ ಆಗೋ ತರ ನೀವ್ ಹೇಳ್ಬೇಕು. ನೆಕ್ಸ್ಟ್ ವೀಕ್ ನಾನು ಯಾರು ಮಗುನ ಕರೆದು ಕೇಳಿದ್ರೆ ಅವ್ರು ಹೇಳ್ಬೇಕು. ಅದಕ್ಕೆ ನೀವು ಸರಿಯಾಗಿ ಏನ್ ಮಾಡ್ಬೇಕು? ಕೇಳಿಸ್ಕೊಳ್ಬೇಕು. ಪಕ್ಕ ಕೇಳ್ತೀನಿ ನನ್ನ ಮಕ್ಕಳನ್ನ. ನೀವು ಅನ್ಕೋಬೇಡ್ರಿ ನನ್ನ ಮಕ್ಳ ಹತ್ರ ಮಾತಾಡಲ್ಲ ಅಂತ. ಎಲ್ಲಾ ಮಕ್ಳ ಹತ್ರ ಮಾತಾಡ್ತೀನಿ ನಾನು. ಸೊ ನೀವು ಕೇಳಿದಂತ ವಾಕ್ಯಗಳನ್ನ ಮಕ್ಕಳಿಗೆ ಹೋಗಿ ಅವ್ರಿಗೆ ಅರ್ಥ ಆಗೋ ತರ ಹೇಳಿ. ಅದು ಅಪ್ಪ ಅಮ್ಮ ಕೈಲಿ ಸಾಧ್ಯ. ಓಕೆನಾ? ಇಲ್ಲಿ ದೇವ್ರ ವಾಕ್ಯ ಹೇಳ್ತಿದೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಇಲ್ಲ. ದಾವೀದನು ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೀನಿ ಅಂತ ಅರ್ಥ ಆದ ತಕ್ಷಣ ಅವನಲ್ಲಿ ಒಂದು ಮುರಿದು ಹೋದ ಸ್ವಭಾವ ಬಂತು, ಆ ಬ್ರೋಕನ್ನೆಸ್ ಬಂತು. ಆದಿಕಾಂಡದಲ್ಲಿ ದೇವರೊಟ್ಟಿಗೆ ಜನರು ಒಡಂಬಡಿಕೆಯನ್ನು ಮುರಿದುಕೊಂಡ್ರು, ಆದ್ರೆ ದೇವರು ಬಿಟ್ಟಿಲ್ಲ. ಆದಾಮ ಪಾಪ ಮಾಡಿದ ತಕ್ಷಣ ಅವನ್ನ ರೆಸ್ಕ್ಯೂ ಮಾಡಕ್ ಬಂದಿದ್ದ ದೇವರು ಮಾತ್ರನೇ. ಯಾವ ಪ್ರಾಣಿ ಪಕ್ಷಿ ಮರ ಗಿಡ ಗುಡ್ಡ ಬೆಟ್ಟ ಏನು ಬಂದಿಲ್ಲ. ಬಂದಿದ್ದು ನಮ್ ದೇವ್ರು ಮಾತ್ರನೇ ಮನುಷ್ಯನನ್ನ ಆ ಪಾಪದಿಂದ ಹೊರಗಡೆ ಕರ್ಕೊಂಡು ಬರ್ಲಿಕ್ಕೆ. ಮನುಷ್ಯನನ್ನ ಕೇಳ್ತಾರೆ ದೇವರು, ಎಲ್ಲಿದೆಯಾ ಆದಾಮನೇ? ದೇವರ ಪ್ರೀತಿಯನ್ನು ನೋಡ್ರಿ. ಇವತ್ತು ನಾವು ಮುರಿಯಲ್ಪಟ್ಟಂತ ಸ್ಥಿತಿಯಲ್ಲಿ ಇರುವಾಗ ನಮ್ಮ ಹತ್ರ ಬರೋದು ಯಾವ ಮನುಷ್ಯನು ಬರಲ್ಲ. ಮನುಷ್ಯರು ಬಂದ್ರು ಆ ಮುರಿದೋಗಿದ್ರೆ ಇನ್ನೊಂದ್ ಸ್ವಲ್ಪ ಕೆರೆದು ಗಾಯ ಮಾಡೋಗವ್ರೆ. ಆದ್ರೆ ನಮ್ ದೇವ್ರು ಬಂದ್ರೆ ಅದನ್ನ ವಾಸಿ ಮಾಡ್ಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ದೇವರ ಮೇಲೆ ನಮ್ಮ ನಿರೀಕ್ಷೆ ನೀಡಬೇಕು. ಇವತ್ತು ನಮ್ಮ ಜೀವಿತಗಳಲ್ಲಿ ಎಷ್ಟು ಮುರಿಯಲ್ಪಟ್ಟಂತ ಕಾರ್ಯಗಳಿದೆಯಲ್ಲ, ದೇವರಿಗೆ ಹೇಳಿದ್ರೆ, ದೇವರೇ ನಾನು ಮುರಿದೋಗಿದ್ದೀನಿ ಸ್ವಾಮಿ, ನನ್ನ ಕೈಲಿ ಆಗ್ತಾ ಇಲ್ಲ. ದೇವರು ಬರ್ತಾರೆ, he will come, he will visit you. ನನ್ನ ದೇವರಿಗೆ ಶಕ್ತಿ ಇದೆ. ಆತನು ಜೀವಿಸುವ ದೇವರಾಗಿದ್ದಾನೆ. ಆತನಲ್ಲಿ ಬಲ ಇದೆ. ಆತನಿಗೆ ಗೊತ್ತು ನಿನ್ನ ವೀಕ್ನೆಸ್ ಏನು, ನಿನ್ನ ಸ್ಟ್ರೆಂತ್ ಏನು, ನಿನ್ನ ಸ್ವಭಾವ ಏನು, ಆತನಿಗೆ ಗೊತ್ತು. ಮನುಷ್ಯರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಇರಬಹುದು, ನನ್ನ ದೇವರು ಕಂಪಲ್ಸರಿ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ತಾನೆ. ಐ ಆಮ್ ಡೇರ್ ಎನಫ್ ಟು ಸೇ ದಟ್. ದೇವರು ನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಶಕ್ತನಾಗಿದ್ದಾನೆ. ಜನರು ಹೇಳ್ಬೋದು, ಇವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಾನು ದೇವ್ರು ಹೇಳ್ತಾರೆ, ಮಗನೇ ನಾನು ನಿನ್ನ ಅರ್ಥ ಮಾಡ್ಕೊಳ್ತೀನಿ, ಮಗಳೇ ನಾನು ನಿನ್ನ ಅರ್ಥ ಮಾಡ್ಕೊಳ್ತೀನಿ.
ದಾವೀದನನ್ನ ದೇವರು ಅರ್ಥ ಮಾಡ್ಕೊಂಡ್ರು, ಅವನ ಪರಿಸ್ಥಿತಿನ ದೇವರು ಅರ್ಥ ಮಾಡ್ಕೊಂಡ್ರು. ಕ್ರೈಸ್ತಿಯ ಜೀವಿತ ಮುರಿಯಲ್ಪಡುವಿಕೆಯಿಂದ ಶುರುವಾಗುತ್ತೆ. ಹಾಗಾದ್ರೆ ಆ ಮುರಿಯಲ್ಪಡುವಿಕೆ ನಮ್ಮ ಜೀವಿತಗಳಲ್ಲಿ ಯಾವಾಗ ಆಗುತ್ತೆ? ಯಾವಾಗ ನಾವು ದೇವರನ್ನ ಸಂದರ್ಶಿಸ್ತೀವೋ ಅವಾಗ ಆಗುತ್ತೆ. ಯೆಶಾಯ ದೇವರನ್ನ ಕಂಡ, ಅಯ್ಯೋ ನಾನು ನಾಶವಾದನಲ್ಲ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡುವಂತ. ಇವತ್ತು ಕ್ರೈಸ್ತರಾಗಿರುವಂತ ನಾವು ಯಾರ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೀವಿ? ನಮ್ಮ ತುಟಿಗಳು ಯಾವ ರೀತಿ ಆಗಿದೆ ಯೋಚನೆ ಮಾಡಿ. ಏನ್ ಮಾತಾಡ್ತೀವಿ ನಾವು? ದೇವ್ರ ವಾಕ್ಯ ಹೇಳ್ತಲ್ಲ, ಮನುಷ್ಯನ್ ಒಳಗೆ ಹೋಗುವಂತದ್ದು ಏನ್ ಮಾಡಲ್ಲ ಅವನ್ನ ಹೊಲಸು ಮಾಡೋದಿಲ್ಲ ಅಂತೆ. ಒಳಗಡೆಯಿಂದ ಹೊರಗಡೆ ಬರೋದೇ ಹೊಲಸು ಮಾಡೋದು. ನೀವು ಮಾತುಗಳು ಇವತ್ತು ಯಾವ ರೀತಿ ಆಗಿದೆ? ಈಸಿಯಾಗಿ ಒಬ್ಬರನ್ನ ನಾವು ನೋವು ಮಾಡ್ಬಿಡ್ತೀವಿ ಮಾತಾಡಿ. ಈಸಿಯಾಗಿ ಒಬ್ಬರ ಮೇಲೆ ತಪ್ಪಾಗಿ ಮಾತಾಡ್ಬಿಡ್ತೀವಿ. ಯಾರೋ ಒಬ್ರಿಲ್ಲ, ಅವ್ರ ಬಗ್ಗೆ ನಾವು ತಪ್ಪಾಗಿ ಮಾತಾಡ್ಬಿಡ್ತೀವಿ. ಆದರೆ ಅದು ನಮ್ಮನ್ನ ಹೊಲಸು ಮಾಡುತ್ತೆ. ನಾವು ಆಡುವಂತ ಪ್ರತಿ ಮಾತಿಗೂ ನಾವು ದೇವರ ಹತ್ರ ಲೆಕ್ಕ ಕೊಡ್ಬೇಕು. ಡೋಂಟ್ ಫರ್ಗೆಟ್ ದಟ್. ಕ್ರೈಸ್ತರಾಗಿರುವಂತ ನಾವು ಆಡುವಂತ ಪ್ರತಿ ಮಾತಿಗೂ ಲೆಕ್ಕ ಕೊಡ್ಬೇಕು. ಅದಕ್ಕೆ ದೇವವಾಕ್ಯ ಹೇಳ್ತಾರೆ, ನಿಮ್ಮ ಮಾತು ಕೊಂಚವಾಗಿರಲಿ, ನಿಮ್ಮ ಮಾತು ಕಡಿಮೆ ಇರಲಿ. ಕ್ರೈಸ್ತರಲ್ಲಿ ಇರುವಂತಹ ಒಂದು ಪ್ರಾಬ್ಲಮ್ ಅಂತ ನಾನು ನೋಡಿದ್ದೇನೆ ಗೊತ್ತಾ? ಒಬ್ಬ ದೇವರು ಒಬ್ಬ ವ್ಯಕ್ತಿನ ಸಂಧಿಸಿದ್ರೆ ಅವನಲ್ಲಿ ಯಾವುದೇ ರೀತಿಯಾದ ಮುಚ್ಚು ಮರೆಗಳಿರೋದಿಲ್ಲ. ಒಬ್ಬ ವ್ಯಕ್ತಿನ ದೇವರು ಸಂಧಿಸಿದ್ರೆ ಅವನಲ್ಲಿ ಯಾವುದೇ ರೀತಿಯಾದ ಮುಚ್ಚು ಮರೆಗಳಿರೋದಿಲ್ಲ. ಹಿ ವಾಸ್ ಎಕ್ಸ್ಪೋಸ್ಡ್. ಎಲ್ಲವೂ ದೇವರಿಗೆ ಕಾಣಿಸ್ತದೆ. ಅವಾಗ ತನ್ನ ಜೀವಿತದಲ್ಲಿ ನಾನು ಏನಾಗಿದ್ದೇನೆ ಅನ್ನೋದು ಅನೇಕರಿಗೆ ಗೊತ್ತಾಗುತ್ತೆ. ಅದು ಗೊತ್ತಾದಾಗ ಅವನ್ನ ಜಡ್ಜ್ ಮಾಡ್ತಾರೆ. ಇವನ್ ಸರಿ ಇಲ್ಲ, ಇವನ್ ಹಿಂಗೆ, ಇವಳು ಹಿಂಗೆ. ಆದ್ರೆ ನಮ್ ದೇವ್ರ ಏನ್ ಮಾಡ್ತಾರೆ ಗೊತ್ತಾ? ಮನೇಲಿ ಹಂಗೆ ಇದ್ರೆ ಪರವಾಗಿಲ್ಲ, ಬಾಯಿ ನಾನು ನಿನ್ನ ಸರಿ ಮಾಡ್ತೀನಿ ಅಂತ ಬರ್ಕೊಳ್ತಾರೆ. ಇವತ್ತು ಕ್ರೈಸ್ತರ ಸ್ವಭಾವ ಹಾಗಿರ್ಬೇಕು. ಇವತ್ತು ನಾವೆಲ್ಲದಕ್ಕೂ ಒಳ್ಳೆಯವರನ್ನ ಹುಡುಕ್ತೀವಲ್ಲ, ಎಲ್ಲದಕ್ಕೂ ಒಳ್ಳೆಯವರ ಬೇಕು. ಆದ್ರೆ ಕೆಟ್ಟವ್ರು ಎಲ್ಲಿ ಹೋಗ್ಬೇಕು? ಅವಾಗ ಎಲ್ರಿಗೆ ಹೋಗ್ಬೇಕು? ಕೆಟ್ಟವರು ನರ್ಕಕ್ಕೆ ಹೋಗ್ಬೇಕಾ? ದೇವ್ರು ನಿನ್ನನ್ನ ದೇವರ ಸನ್ನಿಧಿ ಕರೆದಿರೋದು ಅವ್ರನ್ನ ಒಳ್ಳೆಯವರಾಗಿ ಮಾಡ್ಲಿಕ್ಕೋಸ್ಕರ, ಅವ್ರನ್ನ ನರ್ಕಕ್ಕೆ ಕಳ್ಸಕ್ಕೋಸ್ಕರ ಅಲ್ಲ. ಇನ್ನೂ ಒಳ್ಳೆಯವರನ್ನ ಹುಡ್ಕೊಂಡಿರೋಣ ನಾವು. ಯೇಸು ಸ್ವಾಮಿನೇ ಕೆಟ್ಟವ್ರಿಗೋಸ್ಕರ ಬಂದೆ ನಾನು ಅಂತ ಹೇಳ್ತಾರೆ. ನಮಗ್ ಕೆಟ್ಟವ್ರು ಬೇಡವಾ? ದೇವರ ಮಕ್ಕಳಾಗಿ ನಾವು ನಡ್ಕೊಳ್ಬೇಕು, ಕ್ರೈಸ್ತರಾಗಿ ನಾವು ನಡ್ಕೊಳ್ಬೇಕು, ಕ್ರಿಸ್ತನ ಹೆಜ್ಜೆ ಜಾಡುಗಳಲ್ಲಿ ನಾವು ನಡೀಬೇಕು. ಆಗ ಮಾತ್ರ ದೇವರು ಹೇಳ್ತಾರೆ, ಮಗನೇ ನಂಬಿಗಸ್ತನಾದ ಒಳ್ಳೆ ಆಡಬೇಕು ಅಂತೇಳಿ ದೇವರು ನಮ್ಮನ್ನು ಹೇಳುವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಕಷ್ಟ, ತುಂಬಾ ಕಷ್ಟ, ಆದ್ರೆ ಪ್ರಯಾಸ ಪಡಬೇಕು. ದೇವರು ನಮಗೆ ಕೊಟ್ಟಿರುವಂತಹ ಭಾಗ್ಯವನ್ನ ನಾವು ಅನೇಕರಿಗೆ ತಿಳಿಸ್ಬೇಕು. ಅದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿರೋದು. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಇಬ್ಬರು ವ್ಯಕ್ತಿಗಳನ್ನ ರಕ್ಷಕರು ಅಂತೇಳಿ ಕರೀತಾರೆ, ಸೇವಿಯರ್ ಅಂತ ಕರೀತಾರೆ. ಯಾರನ್ನ? ಹಳೆ ಒಡಂಬಡಿಕೆಯಲ್ಲಿ ಯಾರನ್ನ ಕರೀತಾರೆ? ಮೋಶೆನ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ. ಇಬ್ಬರ ಜೀವಿತಗಳನ್ನು ನಾವು ವಿವೇಚನೆಯಿಂದ ಧ್ಯಾನ ಮಾಡಿದಾಗ ನಮ್ಗೆ ಅನೇಕ ವಿಷಯಗಳು ಗೊತ್ತಾಗುತ್ತೆ. ಮೊದಲನೇದಾಗಿ ನಾವು ಮೋಶೆ ಬಗ್ಗೆ ನೋಡೋಣ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 20 ಮತ್ತು 20ರಿಂದ 22ನೇ ವಚನ. ಯಾರಾದ್ರೂ ಸ್ಲೋವಾಗಿ ಸ್ಪಷ್ಟವಾಗಿ ಓದಿ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 20ರಿಂದ 22ನೇ ವಚನ. ಆ ಸಮಯದಲ್ಲಿ ಮೋಶೆಯು ಹುಟ್ಟಿದನು. ಅವನು ದಿವ್ಯ ಸುಂದರನಾಗಿದ್ದನು ಮತ್ತು ತಂದೆಯ ಮನೆಯಲ್ಲಿ 3 ತಿಂಗಳು ಸಾಕಲ್ಪಟ್ಟನು. ಆಮೇಲೆ ಅವನನ್ನು ಹೊರಗೆ ಹಾಕಿದಾಗ ಫರೋಹನ ಮಗಳು ಅವನನ್ನು ಎತ್ತಿಕೊಂಡು ಹೋಗಿ ನನ್ನ ಮಗನಾಗಿ ಸಾಕಿದನು. ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ
ಸಮರ್ಥನಾದನು. ಸಾಕು. ಇಲ್ಲಿ ಮೋಶೆ ಜೀವಿತದಲ್ಲಿ ನಿಮ್ಗೆ ನೆನಪಿದೆಯಾ ಕ್ಯಾಥರಿನ್, ನೀವು ಮೋಶೆ ಬಗ್ಗೆ ಪ್ರಸಂಗ ಮಾಡಿದ್ರು. ಅವ್ರು 3 ಭಾಗಗಳು ಹೇಳಿದ್ರು. ಯಾವ್ದು? ಫಸ್ಟ್ 40 years, ಸೆಕೆಂಡ್ 40 years, ಥರ್ಡ್ 40 years. ದೇವ್ರೇ ಎಲ್ಲ ನೆನಪಿನ ಶಕ್ತಿ ಕೊಡ್ರಿ ಸ್ವಾಮಿ. ಅದಕ್ಕೋಸ್ಕರ ಒಂದಿನ ಪ್ರೇಯರ್ ಮಾಡ್ಬೇಕು ನಾವು. ಓಕೆ, ಮೋಶೆಯ 40 ವರ್ಷ, ಮೊದಲನೇ 40 ವರ್ಷದಲ್ಲಿ ಅವನು ಫರೋಹಾನನ ಸನ್ನಿಧಿಗಿದ್ದ. ಅವನು ಏನಾಗಿದ್ದಂತೆ, ಅವನು ಮೊದಲನೇದಾಗಿ ಫರೋಹನನ ಮಗನಾಗಿ ಬೆಳೆದ, ಸರ್ವ ವಿದ್ಯೆಗಳಲ್ಲಿ ಉಪದೇಶ ಹೊಂದಿ, ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾಗಿದ್ದ, ಎಕ್ಸ್ಪರ್ಟ್ ಆಗಿದ್ದ. ಮಾತಾಡಕ್ ಬಿಟ್ರೆ ಯಾರ ಮುಂದೆ ನಿಂತ್ಕೊಳ್ತಾ ಇರ್ಲಿಲ್ಲ. ಕೆಲಸ ಮಾಡಕ್ ಹೋದ್ರೆ ಅವನಷ್ಟು ಪರ್ಫೆಕ್ಟ್ ಆಗಿ ಯಾರು ಮಾಡ್ತಾ ಇರ್ಲಿಲ್ಲ. ಈ ವಾಸ್ ದ ಬೆಸ್ಟ್ ಆಫ್ ಬೆಸ್ಟ್. ಅವಾಗ ಅವನು ಅನ್ಕೊಂಡ, ನಾನ್ ಇಸ್ರಾಯೇಲ್ ಜನರನ್ನ ಬಿಡಿಸ್ಬೋದು, ನಾನ್ ಬಿಡಿಸ್ತೀನಿ. ಯಾರದು ನಮ್ ಜನರ ಕೈ ಕೆಲಸ ಮಾಡ್ತಾ ಇರೋದು? ಸಾಯಿಸ್ಬಿಟ್ಟ. ಅವನು ಅನ್ಕೊಂಡ, ನಾನ್ ಇಸ್ರಾಯೇಲ್ ಜನರನ್ನ ಬಿಡಿಸ್ತೀನಿ. ದೇವ್ರು ಹೇಳಿದ್ರು, ಇದೆಲ್ಲ ಟೈಮು, ನಡಿ. ಐಗುಪ್ತ ದೇಶದಿಂದ ಹೊರಗಡೆ ಬಂದ. He was completely broken for 40 years. ಆತನು ಸಂಪೂರ್ಣವಾಗಿ ಮುರಿಯಲ್ಪಟ್ಟ 40 ವರ್ಷ. ಅರಸನ ಮನೆಯಲ್ಲಿ ಇದ್ದವನು ಕುರಿ ಕಾಯುವಂತೆ ಕೆಲಸ ಮಾಡ್ತಾ ಇದ್ದಾನೆ. ಯೋಚನೆ ಮಾಡ್ರಿ, ಎಂತ ಪರಿಸ್ಥಿತಿ ಅವನು ಬಂದಿರಬೇಕು. ಇವತ್ತು ಕ್ರೈಸ್ತರಾಗಿರುವಂತ ನಮಗೆ ದೇವರು ಸ್ವಲ್ಪ ಕಷ್ಟ ಕೊಟ್ಬಿಟ್ರೆ, ಅಯ್ಯೋ ಎಲ್ಲಿದ್ಯಾ ಏಸಪ್ಪ, ಇದ್ಯಾ ನೀನಿಲ್ವಾ? ನಾನ್ ಕೇಳಿದ್ದೀನಿ. ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮನ್ನ ಸರಿ ಮಾಡ್ಲಿಕ್ಕೆ, ನಮ್ಮನ್ನ ಮೋಲ್ಡ್ ಮಾಡ್ಲಿಕ್ಕೆ ನೋಡ್ತಾನೆ. ನಾವಾದ್ರೂ ದೇವರನ್ನ ದೂಷಿಸ್ತೇವೆ. ಮೋಶೆ 40 ವರ್ಷ ತನ್ನ ಐಡೆಂಟಿಟಿನ ಕಳ್ಕೊಂಡ, ಅರಸನ ಮನೆಯನ್ನ ಕಳ್ಕೊಂಡ, ಅರಸನ ಮಗನ ಅಧಿಕಾರವನ್ನ ಕಳ್ಕೊಂಡ, ತನಗಿದ್ದಂತ ಎಲ್ಲ ಸಾಮರ್ಥ್ಯಗಳು ಇಲ್ಲದ ಹಾಗಾಯ್ತು. ಅದೇನು ಯೂಸಿಗೆ ಬರಲಿಲ್ಲ. ಕುರಿ ಕಾಯುವಂತ ಕೆಲಸವನ್ನು ಆತರ ಮಾಡ್ತಾ ಇದ್ದಾನೆ. He was completely broken. ದೇವ್ರ ಅವಾಗ ಅವನ್ನ ಸಂತೈಸಿದ್ರು. That's where we see our God's beauty. ದೇವ್ರು ಎಷ್ಟು ಸುಂದರವಾಗಿ ಒಬ್ಬರನ್ನ ಸಂತೈಸ್ತಾರಂದ್ರೆ, 40 ವರ್ಷ ಆದ್ಮೇಲೆ ದೇವ್ರು ಅವನ್ನ ತಿರುಗಿ ಸಂತೈಸ್ತಾ ಇದ್ದಾರೆ. ಸಂತೈಸಿದಾಗ ಅವನ ಪರಿಸ್ಥಿತಿ ಹೇಗಿತ್ತು? ತೆಗಿ ಸತ್ಯವೇದ ವಿಮೋಚನ ಕಾಂಡ 3ನೇ ಅಧ್ಯಾಯ 11ನೇ ವಚನ. ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಹೇಳಿದನು. ಮೋಶೆ ಈಗ ಹೇಳ್ತಾನೆ, ದೇವ್ರೆ ಫರೋಹನ ಸನ್ನಿಧಿಗೆ ಹೋಗ್ಲಿಕ್ಕೂ ಇಸ್ರಾಯೇಲ್ ಜನರನ್ನ ಕರ್ಕೊಂಡ್ ಬರ್ಲಿಕ್ಕೂ ನಾನು ಎಷ್ಟರವನು. ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಹೂ ಆಮ್ ಐ. ಅದಕ್ಕೆ ದೇವ್ರು ಹೇಳಿದ ಐ ಎಮ್ ಅಂತ ಹೇಳಿದ್ರು. ಮೊದಲನೇ 40 ವರ್ಷ ಅವನಿಗೆಲ್ಲ ಇತ್ತು, ಐಡೆಂಟಿಟಿ ಇತ್ತು, ತಾನು ಯಾರಂತ ಗೊತ್ತಿತ್ತು, ತನಗಿರುವಂತ ಸಾಮರ್ಥ್ಯಗಳು ಗೊತ್ತಿತ್ತು. 80 ವರ್ಷ ಆದ್ಮೇಲೆ, ಒಡೆಯಲ್ಪಟ್ಟ ಮೇಲೆ ಅವನ ಸ್ಥಿತಿ ಏನಾಗಿದೆ? ನಾನು ಎಷ್ಟರವನ್ ಸ್ವಾಮಿ ನಾನು ಹೋಗ್ಲಿಕ್ಕೆ? ದೇವರವನ್ನ ಬಿಟ್ಬಿಟ್ರ? ದೇವರವನ್ನ ಬಿಟ್ಬಿಟ್ರ? ಇಲ್ಲ. ದೇವರವನಿಗೆ ಹೇಳಿದ್ರು, ನಾನ್ ನಿನ್ನ ಜೊತೆ ಇರ್ತೇನೆ. ಆಮೇಲೆ ನಾವು ಒಡೆಯಲ್ಪಟ್ಟಂತ ಪರಿಸ್ಥಿತಿ ಇರ್ಬೇಕಾದ್ರೆ ದೇವ್ರು ಹೇಳ್ತಾರೆ, ಮಗನೇ ನಾನ್ ನಿನ್ನ ಜೊತೆ ಇರ್ತೇನೆ. ಯಾರು ಇರ್ತಾರ ಇರಲ್ವೋ ಅದೆಲ್ಲ ಬೇಡ ನಮ್ಗೆ, ದೇವ್ರು ನಮ್ಮ ಜೊತೆಲಿ ಇರ್ತಾರೆ. ಆ ದೇವ್ರು ನಮ್ಮ ಜೊತೆಲಿ ಇರ್ಬೇಕಾದ್ರೆ ಸರ್ವ ಬಲವು ನಮ್ಮದಾಗುತ್ತೆ. ಹಾಲೆಲೂಯಾ. ನೀವು ಪಕ್ಕದಲ್ಲಿರೋರ್ಗೆ ಹೇಳಿ, ದೇವ್ರು ನಮ್ಮ ಜೊತೆಲಿ ಇರ್ತಾರೆ, ಭಯ ಪಡ್ಬೇಡ. ಪರವಾಗಿಲ್ಲ, ಹಸ್ಬೆಂಡ್ ವೈಫ್ ಹೇಳ್ತಾರೆ, ವೈಫ್ ಹಸ್ಬೆಂಡ್ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನ್ ನಿನ್ ಜೊತೆ ಇರ್ತೀನೋ ಪರವಾಗಿಲ್ಲ, ಏನಾಗ್ತಾರೆ ಭಯ ಪಡ್ಬೇಡ. ದೇವ್ರು ನಮ್ಮ ಜೊತೆಲಿ ಇರ್ತಾರೆ. ಎಂತ ಪರಿಸ್ಥಿತಿ ಇದ್ರು ದೇವ್ರು ನಮ್ಮ ಜೊತೆಲಿ ಇರ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ನೋಡಿ ಅವ್ರು ಹೇಳ್ತಾನೆ, ದೇವ್ರೆ ನಾನು ಎಷ್ಟರವನು ಸ್ವಾಮಿ. ಹಂಗೆ ನೀವು ಮುಂದಕ್ಕೆ ಓದಿದ್ರೆ ಅವ್ರು ಹೇಳ್ತಾನೆ, ದೇವ್ರೆ ನನ್ನಲ್ಲಿ ಎಕ್ಸೋಡಸ್ 3:10 ಯಾರಾದ್ರೂ ಒಬ್ರು ವಿಮೋಚನೆ ಕಾಂಡ 3:10 ವಚನ ಓದಿ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರ ಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ ಬಾ ಅಂದನು. ದೇವ್ರು ಹೇಳ್ತಿದ್ರೆ, ನಿನ್ನ ಫರೋಹನ ಬಳಿಗೆ
ಕಳಿಸ್ತೇನೆ ಬಾ, ಮುಂದುವರೆದು. ಮೋಶೆ ದೇವರಿಗೆ ಹಾ. ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೆ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರನು ಎಂದು ಕೇಳಿದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀನು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅಂದನು. ದೇವರನ್ನು ಗುರುತನ್ನ ಕೊಡ್ತಾ ಇದ್ದಾರೆ. ಮೊನ್ನೆ ನೀನ್ ಹೋಗ್ತಾ ಇದೆಯಲ್ಲ ಜೊತೆಯಲ್ಲಿ, ನಾನು ನಿನ್ ಜೊತೆ ಬರ್ತೀನಿ, ತಿರ್ಗಾ ಇಲ್ಲಿಗೆ ಬರ್ತೀಯಾಗಿ ಬಂದು ನಿನ್ನ ಆರಾಧನೆ ಮಾಡ್ತೀನಿ. ಅದೇ ರೀತಿ 4-5 10ನೇ ವಚನ ಏನಾದ್ರು ಹೋದ್ರೆ ಹೇಗೆ? ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸರ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು. ಅಪೊಸ್ತಲರ ಕೃತ್ಯಗಳಲ್ಲಿ ಏನಂತ ಹೇಳುತ್ತೆ? ಅವನು ಸರ್ವ ವಿದ್ಯೆಗಳಲ್ಲಿಯೂ ಮರ್ತೋದ್ರಾ? ತೆಗಿಬೇಕು. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 22ನೇ ವಚನ. ಮೋಶೆಯ ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾಗಿದ್ದ ವ್ಯಕ್ತಿ ಹೇಳ್ತಾರೆ, ದೇವ್ರೆ ನಾನು ವಾಕ್ಚಾತುರ್ಯವಿಲ್ಲದವನು. ಇವತ್ತು ನಮ್ಮ ಜೀವಿತಗಳಲ್ಲಿ ಕೆಲವೊಂದು ಘಟನೆಗಳು ನಮ್ಮನ್ನ ಅದ್ ಮಾಡ್ಬಿಡುತ್ತೆ. ಆಗ ದೇವ್ರು ಹೇಳ್ತಾರೆ, ಮಗನೇ, ನಾನ್ ನಿನ್ ಜೊತೆಲಿ ಇದ್ದೀನಿ, ಏನಕ್ಕೆ ಭಯ ಪಡ್ತಾ ಇದ್ದೀನಿ? ದೇವ್ರು ನಮ್ಮ ಜೊತೆಲಿದ್ರೆ ನಮ್ಮ ಮಾತುಗಳಿಗೆ ಬಲ ಬರುತ್ತೆ. ದೇವ್ರ ಆತ್ಮ ನಮ್ಮ ಜೊತೆಲಿದ್ರೆ ಏನ್ ಮಾತಾಡ್ಬೇಕಂತ ಹೇಳ್ಕೊಡ್ತಾರೆ. ಇವತ್ತು ಅನೇಕ ಜನ ಯೋಚನೆ ಮಾಡೋದ್ರಲ್ಲಿ ಶಕ್ತರು, ಮಾತುಗಳನ್ನ ತಿರುಚಿ ಹೇಳೋದ್ರಲ್ಲಿ ಶಕ್ತರು. ಆದ್ರೆ ನಮ್ಮ ದೇವರ ಆತ್ಮ ಮಾತಾಡಿದ್ರೆ ಹೃದಯಗಳು ಒಡೆಯಲ್ಪಡುತ್ತೆ. ಪೇತ್ರನಿಗೆ ಅಷ್ಟೇ ಜ್ಞಾನ ಇರ್ಲಿಲ್ರಿ. ಅವ್ನು ಮಾತಾಡಿದಾಗ ಹೃದಯದಲ್ಲಿ ಅಲಿಗೆ ನಟ್ಟಂತ ಆಯ್ತಂತೆ. ಇವತ್ತು ಅನೇಕ ಜನ ನಾವು ಯೋಚನೆ ಮಾಡ್ತಾರೆ, ಹಿಂಗ್ ಮಾತಾಡಿದ್ರೆ ಹಿಂಗಾಗ್ಬಿಡುತ್ತಲ್ಲ, ಹಿಂಗ್ ಮಾತಾಡಿದ್ರೆ ಹಿಂಗ್ ಮಾಡ್ಬಿಡ್ತಲ್ಲ. ಯಾಮಾರಿಸ್ಬಿಡ್ತೀವಿ ನಾವು ಜನರನ್ನ, ಯಾಮಾರಿಸ್ಬಿಡ್ತೀವಿ. ಆದ್ರೆ ನಮ್ ದೇವರ ಆತ್ಮ ಮಾತಾಡಿದ್ರೆ ಯಾಮಾರಿಸೋದಲ್ಲ, ಸರಿ ಮಾಡ್ತಾರೆ. ಆಮೇಲೆ ಅದಕ್ಕೆ ನೀವು ಯಾವಾಗ್ಲೂ ದೇವ್ರೇ ನನ್ನ ಸರಿ ಮಾಡ್ರಿ ಸ್ವಾಮಿ ಅಂತ ಕೇಳಬೇಕು. ಎಷ್ಟು ಜನ ಕೇಳ್ತೀರಾ? ಹಲ್ಲೆಲೂಯಾ. ದೇವ್ರನ್ನ ಕೇಳ್ಬೇಕು, ದೇವ್ರೇ ನನ್ನ ಸರಿ ಮಾಡ್ರಿ ಸ್ವಾಮಿ. ದೇವ್ರು ಸರಿ ಮಾಡುವಾಗ ಪರ್ಫೆಕ್ಟ್ ಆಗಿ ಮಾಡ್ತಾರೆ, ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಎರಡನೇದಾಗಿ ನೋಡ್ರಿ, ಆತನ ಹೇಳ್ತಾನೆ, ದೇವ್ರೇ ನನ್ನ ವಾಕ್ಚಾತುರ್ಯವಿಲ್ಲದವನು. ಆದ್ರೆ ದೇವ್ರ ಅವನ್ನ ಬಿಟ್ಟಿಲ್ಲ, ಬಾ ಮಗನೇ, ನಾನು ನಿನ್ ಜೊತೆ ಇರ್ತೀನಿ ಅಂತ ಕರ್ಕೊಂಡು ಹೋಗಿ ಅವನಿಗೆ ಒಳ್ಳೆ ನಾಯಕನ ಪಟ್ಟವನ್ನು ಕೊಟ್ಟರು. ನನ್ನ ಮನೆಯಲ್ಲೆಲ್ಲ ಅಧೀನಸ್ಥರು ಅನ್ನೋದು ಬಿರುದನ ದೇವರಾತ್ಮ ಕೊಟ್ಟರು. ಇವತ್ತು ಆತ್ಮಿಕ ಜೀವನದಲ್ಲಿ ನಾವು ಬೆಳಿಬೇಕಾದ್ರೆ ಆ 40 ವರ್ಷ ಆ ಬ್ರೋಕನ್ನೆಸ್ ಒಡೆಯಲ್ಪಡಬೇಕೆ, ಮುರಿಯಲ್ಪಡಬೇಕೆ ಬೇಕು. ದೇವರ ಕೇಳ, ದೇವರೇ ನನ್ನ ಮುರಿದು ಇನ್ನೊಂದ್ಸರಿ ಕಟ್ಟ್ರಿ ಸ್ವಾಮಿ. ಕೇಳೋದು ಕೇಳ್ಬಿಡ್ತೀವಿ, ಮುರಿಬೇಕಾದ್ರೆ ದೇವ್ರಿಗೆ ಬೈತೀವಿ. ನಾನ್ ಮಾಡಿದೀನಿ ಕೇಳ್ಬಿಡ್ತೇವ್ರೆ, ಮಾಡಿ ಸ್ವಾಮಿ, ಆಮೇಲೆ ಅದು ಏನಪ್ಪ ಹಿಂಗಾಗ್ತಾ ಇದೆ. ಅವಾಗ ಬೇಕಾಗಿತ್ತ ನೀವು ಕೇಳಿದ್ದೀಗ ಅನುಭವಿಸ. ಆದ್ರೆ ದೇವರು ಮಾಡುವಾಗ ಕರೆಕ್ಟ್ ಆಗಿ ಮಾಡ್ತಾರೆ. ಎಲ್ಲಿ ತಟ್ಟಬೇಕು, ಎಲ್ಲಿ ಕಾಯಿಸ್ಬೇಕು ದೇವ್ರಿಗೆ ಗೊತ್ತು ಚೆನ್ನಾಗಿ. ನಮ್ಮನ್ನ ಕರೆಕ್ಟ್ ಆಗಿ ರೂಪಿಸ್ಲಿಕ್ಕೆ ದೇವ್ರ ಕೈ ಮಾತ್ರ ಸಾಧ್ಯ. ಆಮೇಲೆ ಎರಡನೇ ರಕ್ಷಕ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕುರಿತಾಗಿ, ಯೇಸು ಸ್ವಾಮಿ, ನಾನು ನಮ್ಮ ವರ್ಷಿಪ್ ಟೀಮ್ ಅವರಿಗೆ ಒಂದು ಪೇಪರ್ ಕೊಟ್ಟಿದ್ದೆ. ಯೇಸು ಸ್ವಾಮಿನ ತಂದೆಯಾದ ದೇವರು ಬ್ಯಾಪ್ಟಿಸಮ್ ತೆಗೆದುಕೊಂಡ ಮೇಲೆ ನನ್ನ ಪ್ರಿಯನಾಗಿರೋ ಮಗನು ಅಂತ ಹೇಳಿ ಕಾರಣ ಏನು ಅಂತೇಳಿ ಬರ್ಕೊಂಬರ್ಲಿ ಅಂತ ಪಾಪ ರೆಫರೆನ್ಸ್ ಕೂಡ ಕೊಟ್ಟಿದ್ದೆ ಅವರಿಗೆ. ಓದಿ ಆದ್ರೂ ಬರ್ಕೊಂಬರ್ಲಿ ಅಂತ. ಸ್ವಲ್ಪ ಜನ ತುಂಬಾ ಸಿನ್ಸಿಯರ್ ಆಗಿ ಬರ್ದಿದ್ದೀರಾ, ಸ್ವಲ್ಪ ಜನ ಕಾಟಾಚಾರಕ್ಕೆ ಏನೋ ಬರ್ಕೊಟ್ಟಿದ್ದೀರಾ, ಇನ್ನೂ ಸ್ವಲ್ಪ ಜನ ಮತ್ತೆ ಹೋಗಿದ್ದೀರಾ. ಹಲ್ಲೆಲೂಯಾ. ಮರ್ತೋಗಿರೋರ್ಗೆಲ್ಲ ದೇವ್ರೇ ನೆನ್ಪು ಮಾಡಿ ಸ್ವಾಮಿ, ನೈಟ್ 12 ಗಂಟೆಗೆ ಯೇಸು ಸ್ವಾಮಿ, ನಿಮ್ಮೆಲ್ಲರಿಗೂ ಗೊತ್ತು ಯೇಸು ಸ್ವಾಮಿ ಪರಿಸ್ಥಿತಿ ಏನು. ಪರಲೋಕದಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಯೇಸು ಸ್ವಾಮಿ ಪರಲೋಕದಲ್ಲಿ? ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡ್ತಾ ಇದ್ರು, ತಿರ್ಗಾ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು ಪರಲೋಕದಲ್ಲಿ? ಸಿಂಹಾಸನದ ಮೇಲೆ ಕೂತಿದ್ರು, ದೇವರಿಗೆ ಸಮಾನನಾಗಿದ್ರು. ಆತನಿಗೆ ಯಾವುದೇ ಒಂದು ಕೊರತೆ ಇರಲಿಲ್ಲ. ಆತನು ಭೂಮಿಗೆ ಬರಬೇಕಾದ ಪರಿಸ್ಥಿತಿ ಕೂಡ ಆತನಿಗೆ ಇರಲಿಲ್ಲ. ಹೋದಣ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ರಿಂದ 11ನೇ ವಚನ. ಯಾರಾದ್ರೂ ವರ್ಷಿಪ್ ಟೀಮ್ ಅಲ್ಲಿ ಇರೋರು ಹೋಗಿ ಜೋರ ಸ್ವಲ್ಪ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ರಿಂದ 11.
ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ಹಾ. ನಿಮ್ಮಲ್ಲಿಯೂ ಇರಲಿ. ಹಾ. ಆತನು ದೇವ ಸ್ವರೂಪನಾಗಿದ್ದರು ಹಾ. ದೇವರಿಗೆ ಸರಿಸಮಾನನಾಗಿರುವ ಎಂಬ ಹಾ. ಅಮೂಲ್ಯ ಪದವಿಯನ್ನು ಬಿಡಲೊಲ್ಲದೆ ಹಾ. ಬಿಡಲೊಲ್ಲೆನೆ ಎಣಿಸದೆ ಹಾ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಹಾ. ಮನುಷ್ಯರಿಗೆ ಸದೃಶನಾದನು. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ. ಎಲ್ಲವನ್ನ ಇದ್ದಂತ ಯೇಸು ಸ್ವಾಮಿ ತನ್ನನ್ನು ತಾನು ಬರಿದು ಮಾಡಿಕೊಂಡು ನನ್ನನ್ನು ನಿನ್ನನ್ನು ರಕ್ಷಿಸಲಿಕ್ಕೆ ದಾಸನ ರೂಪದಲ್ಲಿ ನಾವು ಕಾಣಿಸಿಕೊಂಡು. ಈ ಮನುಷ್ಯರಲ್ಲಿ ಒಂದು ಬುದ್ಧಿ ಇದೆ, ನಾನು ಯಾರಿಗಿಂತ ಕಮ್ಮಿ ಕಾಣಿಸ್ಬಾರ್ದು, ನನಗೂ ಇದೆ ರೀ, ನಾನೇನು ದೊಡ್ಡ ಚಾಚ ಅಲ್ಲ, ನಾನು ಸೇರಿದೆ, ನಾನು ಯಾರಿಗಿಂತ ಕಮ್ಮಿ ಕಾಣಿಸ್ಬಾರ್ದು. ಯಾರಾದ್ರೂ ನಮ್ಮ ಮುಂದೆ ಇದ್ರೆ ಆ ಗುಂಪಲ್ಲಿ ನಾನು ಹೋದ್ರೆ ನನಗೆ ಮರ್ಯಾದೆ ಕೊಡ್ತಾರ? ಇಲ್ಲ, ನಾನು ಹೋಗಲ್ಲ, ನನಗೆ ಮರ್ಯಾದೆ ಇಲ್ಲ. ನಮ್ಗೆ ಯಾರು ಒಳ್ಳೆಯವರು ಅವ್ರ ಹತ್ರನೇ ಹೋಗೋದು ನಾವು, ನಮಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಅವ್ರ ಹತ್ರನೇ ಹೋಗೋದು ನಾವು. ಆದ್ರೆ ಯೇಸು ಸ್ವಾಮಿ ಹೆಂಗ್ ಬಂದ್ರು ಗೊತ್ತಾ? ಎಲ್ಲಾನು ಬಿಟ್ರು, ತನ್ನ ರೆಸ್ಪೆಕ್ಟ್ ಬಿಟ್ರು, ಥ್ರೋನ್ ಬಿಟ್ರು, ಎಲ್ಲವನ್ನ ಬಿಟ್ಟು ಅವ್ರನ್ನ ಗಣನೆಗೆ ತೆಗೆದುಕೊಳ್ಳಲಾಗದೆ ಇರುವಂತ ಮನುಷ್ಯರ ಹತ್ರ ಬಂದ್ರು. ಇವತ್ತು ನಮ್ಗೆ ಏನ್ ಬೇಕು? ಕ್ರೈಸ್ತರಾಗಿರುವಂತ ನಮ್ಗೆ ರೆಸ್ಪೆಕ್ಟ್ ಬೇಕು. ನನಗೆಲ್ಲ ರೆಸ್ಪೆಕ್ಟ್ ಕೊಡೋದು. ನಮ್ಮ ಹತ್ರ ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರ ಹತ್ರ ಮಾತ್ರ ನಾವು ಮಾತಾಡ್ತೀವಿ. ದೇವ್ರ ವಾಕ್ಯ ಹೇಳ್ತದೆ, ನಿನಗೆ ಕೋಪ ಬಂದಿದ್ರೆ ಸುಮ್ಮನೆ ಮುಳುಗೋದ್ರೊಳಗೆ ಸರಿ ಮಾಡ್ಕೋ. ಯಾಕೆ ಗೊತ್ತಾ? ರಾತ್ರಿ ನಿದ್ದೆ ಬರಲ್ಲ, ಆಮೇಲೆ ಅದೇ ಯೋಚನೆ ಓಡ್ತಾ ಇರ್ತದೆ, ಬೆಳಗ್ಗೆನೂ ಅದೇ ಓಡ್ತಾ ಇರ್ತದೆ, ತಿರ್ಗಾ ಸಾಯಂಕಾಲ ಅದೇ ಓಡ್ತಾ ಇರ್ತದೆ. ಆ ಟೆನ್ಷನ್ ಎತ್ಕೊಂಡೋಗಿ ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ಆಫೀಸಲ್ಲಿ ಯಾರು ಸಿಗ್ತಾರೆ ಎಲ್ಲರ ಮೇಲೆ ಹಾಕಿ ಒಂದು ದಿನ ಎಲ್ಲ ನಮ್ಮ ನೋಡಿದ್ರೆ ಬರ್ತಾವ ಹಿಟ್ಲರ್ ಇದ್ದರ ಹೋಗ್ರಿ ಅನ್ನೋ ತರ ಆಗ್ತದೆ. ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಎಲ್ಲಿ ನಿಂತ್ಕೊಂಡಿದೀವಿ ಇವತ್ತು? ನಾನು ಒಬ್ಬ ಯವನಸ್ಥರ ಹತ್ರ ಮಾತಾಡ್ತಾ ಇದ್ದೆ. ನಾನಂದೆ ಅವನಿಗೆ, ಪ್ರಸಂಗ ಅಂದ್ರೆ ಹೆಂಗಿರ್ಬೇಕಪ್ಪ? ಫ್ಯಾಕ್ಟ್ಸ್ ಇರ್ಬೇಕಣ್ಣ, ಫ್ಯಾಕ್ಟ್ಸ್. ಸತ್ಯವೇದದಲ್ಲಿ ಎಷ್ಟು ವಚನ ಇದೆ ಅದು ಹೇಳ್ಬೇಕು, ಸತ್ಯವೇದವನ್ನು ಎಷ್ಟು ಜನ ಬರ್ತಿದ್ದಾರೆ ಅದು ಹೇಳ್ಬೇಕು, ಯಾಕೆ ಬರೋದು ಹೇಳ್ಬೇಕು. ಆದ್ರೆ ದೇವ್ರ ವಾಕ್ಯವನ್ನ ಧ್ಯಾನ ಮಾಡಿ ವ್ಯಾಖ್ಯಾನ ಮಾಡಿ ಹೇಳಿದ್ರೆ ದಟ್ ಈಸ್ ನಾಟ್ ಮೆಸೇಜ್ ಅಟ್ ಆಲ್. ಇಂಟ್ರೆಸ್ಟಿಂಗ್ ಇರಲಿಲ್ಲ ನಮ್ಗೆ. ದೇವ್ ಈಸ್ ಟ್ರೈಂಗ್ ಟು ಡೆಸಿವ್ ಕ್ರಿಶ್ಚಿಯನ್ಸ್. ಫ್ಯಾಕ್ಟ್ ಇಟ್ಕೊಂಡು ಯಾರು ಪರ್ಲಕ್ಕೆ ಹೋಗಕ್ಕಾಗಲ್ರಿ. ಹೃದಯ ಬದಲಾಗ್ಬೇಕು. ವಿಚಾರಗಳನ್ನ ತಿಳ್ಕೊಳ್ರಿ, ಬೇಡ ಅಂತ ಹೇಳಲ್ಲ, ಒಳ್ಳೇದು. ತಲೆಯಲ್ಲಿರೋ ವಿಚಾರಗಳು ನಮ್ಮ ಹೃದಯಕ್ಕೆ ಬರ್ಬೇಕು, ಆಗ ಮಾತ್ರ ಬದಲಾವಣೆ ಸಾಧ್ಯ. ತಲೆಯಲ್ಲಿ ಇಷ್ಟು ತುಂಬಿಕೊಂಡಿರ್ತೀವಿ, ನಮ್ಮ ಹೃದಯದಲ್ಲಿ ಇನ್ನೂ ಅದೇ ಸ್ವಭಾವ. ಸತ್ಯವೇದದಲ್ಲಿ ಎಷ್ಟು ಪುಸ್ತಕ ಇದೆ? ಸಮಯ ಹೇಳಿ. ಸ್ತೋತ್ರ. ಅದೆಲ್ಲ ಒಳ್ಳೇದು. 66 ಪುಸ್ತಕಗಳನ್ನ ಹೃದಯಕ್ಕೆ ಇಳಿಸ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ವಾಕ್ಯವನ್ನ ಧ್ಯಾನ ಮಾಡಬೇಕು. ಸಾರಿ ಟು ಸೇ ದಿಸ್, ಬೈಬಲ್ ಕಾಲೇಜಲ್ಲಿ ಬೈಬಲ್ ಬಗ್ಗೆ ಹೇಳ್ಕೊಡ್ತಾರೆ, ಬೈಬಲ್ ಹೇಳ್ಕೊಡಲ್ಲ. ನಾವು ಕಲಿಬೇಕು, ನಾವು ಓದ್ಬೇಕು ಬೈಬಲ್. ಮಾರ್ಕನ್ ಬರೆದ ಸುವಾರ್ತೆ ಯಾರು ಬರ್ದ? ನಮ್ ಯವನಸ್ಥರು ಸಕ್ಕತ್ತಾಗಿ ಹೇಳ್ರಿ, ಯಾರು ಬರ್ದ? ಅಪೊಸ್ತಲರ ಕೃತ್ಯಗಳು ಯಾರು ಬರೆದ್ರು? ಅಪೊಸ್ತಲರ ಕೃತ್ಯಗಳು. ಯಾಕೆ ಬಂದ್ರ? ತಿಮೋತಿ ಯಾರು ಬರ್ದ? ತಿಮೋತಿ. ಪೌಲ ಅಲ್ಲ, ತಿಮೋತಿ. ತಿಳ್ಕೊಡ್ರಿ, ಒಳ್ಳೇದು. ಆದ್ರೆ ಅದನ್ನ ಮನಸ್ಸಿಗೆ ಇಳಿಸಿರಿ, ಹೃದಯಕ್ಕೆ ಇಳಿಸಿರಿ, ಆಗ್ಲೇ ಬದಲಾವಣೆ ಸಾಧ್ಯ. ನಾನು ಅನೇಕ ತುಂಬಾ ಸರಿ ಹೇಳಿದ್ದೀನಿ, ಮಗು ಪ್ರಾರ್ಥನೆ ಮಾಡ್ತಿದ್ರೆ ದೇವನಡಿ ಲಾರ್ಡ್ 1 feet, ಲಾರ್ಡ್ 1 feet. ಅವ್ರು ಪಾಸ್ಟರ್ ಬಂದು ಏನಮ್ಮ 1 feet ಅಂದ್ರೆ ನಮ್ಮ ಅಪ್ಪಗೆ ತಲೆಯಲ್ಲಿ ಎಲ್ಲ ಇದೆ ಪಾಸ್ಟ್ರೆ, ಅವ್ರ ಹೃದಯಕ್ಕೆ ಬರ್ತಾ ಇಲ್ಲ. ಅದು ತಲೆಯಲ್ಲಿ ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ. ಹೃದಯಕ್ಕೆ ಬರ್ಬೇಕು ದೇವರ ವಾಕ್ಯಗಳು. ಹೃದಯ ಬಹಳ ವಂಚಕ. ದೇವರ ವಾಕ್ಯ ಹೇಳ್ತದೆ, ಹೃದಯಗಳಿಂದ ಏನ್ ನಡೀತಂತೆ? ಜೀವ ನದಿಗಳು ಹರಿಯುತ್ತದೆ. ಅದಕ್ಕೆ ಹೃದಯವನ್ನು ಸರಿಯಾಗಿ ಕಾಪಾಡ್ಕೊಂಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, 1 feet. 1 feet is very very important. ಆಯ್ತಾ? ಓಕೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ್ರು, ಎಲ್ಲ ಆಯ್ತು. ಶಿಲುಬೆಗೆ ಹಾಕಲ್ಪಡುವಂತ ಸಮಯ. ನಿಮಗೆ ಗೊತ್ತಾ, ಯೇಸು ಸ್ವಾಮಿ ಶಿಲ್ಬೆಗೆ ಹೋಗೋಕ್ಕಿಂತ ಮುಂಚೆ ಐಸಾಯದಲ್ಲಿ ನಾವು ಓದುದು ಏನಂತ? ಆತನಲ್ಲಿ ನೋಡುವಂತ ಒಂದು ಲಕ್ಷಣನೂ ಇರ್ಲಿಲ್ಲ. ನಾನು ನೋಡಕ್ ಆಗುತ್ತೆ ಎಲ್ಲಾರು?
ನನ್ ನೋಡ್ಬೋದು, ನೀವು ಯೇಸುಸ್ವಾಮಿ ನೋಡಿದ್ರೆ ನೀವು ನೋಡಕ್ ಆಗದೆ ಇರುವಂತ ಲಕ್ಷಣಗಳಾಗ್ತವೆ. ಅಷ್ಟು ಘೋರವಾದ ವ್ಯಾಧಿ ವೇದನೆ ಆತನ ಇತ್ತು, ಗಾಯಗಳು ಅಷ್ಟು ತನ್ನಂತ ತಗ್ಗಿಸ್ಕೊಂಡ, ಅಷ್ಟು ಮುರಿಯಲ್ಪಡ್ಲಿಕ್ಕೆ ಒಪ್ಪಿಸ್ಕೊಟ್ಟು. ಇವತ್ತು ನಮಗೆ ಸಿಕ್ಕಿರುವಂತ ರಕ್ಷಣೆಗೆ ತುಂಬಾ ಬೆಲೆ ಇದೆ. ಅದು ನಮ್ಗೆ ಉಚಿತವಾಗಿ ಸಿಕ್ಕಿರ್ಬೋದು, ತುಂಬಾ ಬೆಲೆ ಕೊಟ್ಟಿದ್ದಾರೆ ಯೇಸುಸ್ವಾಮಿ. ಅದನ್ನ ಮರಿಬೇಡ್ರಿ. ನಿಮ್ಮ ರಕ್ಷಣೆಯನ್ನ ಸಾಧಿಸಿಕೊಳ್ಳ್ರಿ. ಪೌಲನು ಹೇಳ್ತೀನಿ ಏನಂತ? ಸಾಧಿಸ್ಕೊಳ್ರಿ. ಇವತ್ತು ದೇವರು ನಮಗೆ ಕೊಟ್ಟಿರುವಂತ ರಕ್ಷಣೆಗೆ ತುಂಬಾ ಬೆಲೆ ಇದೆ. ಅದನ್ನ ಕಾಪಾಡ್ಕೊಳ್ರಿ, ಸಾಧಿಸ್ಕೊಳ್ರಿ. ಯೇಸುಸ್ವಾಮಿ ಗೆತ್ಸೆಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಮಾಡಿದ್ರೆ ಯೇಸುಸ್ವಾಮಿ ಗೆತ್ಸೆಮನೆಯಲ್ಲಿ ಸ್ತೋತ್ರ. ಯಾವಾಗ ಒಂದು ಪ್ರಶ್ನೆ, ಯೇಸುಸ್ವಾಮಿ ತನ್ನ ಶಿಷ್ಯರನ್ನ ಎಷ್ಟಾಗಿ ಬಂದು ಎದುರಿಸಿದ್ರು? ಕರೆಕ್ಟಾ? 3 ಸರಿನಾ? 3 ಸರಿ ಬಂದು ಯೇಸುಸ್ವಾಮಿ ಏನ್ ಹೇಳ್ತಿದ್ರು ಅವ್ರಿಗೆ? ಇನ್ನೂ ನಿದ್ದೆ ಮಾಡ್ತಾ ಇದೀರೇನೋ, ಎದ್ದು ಪ್ರೇಯರ್ ಮಾಡ್ರೋ. ನಮ್ದು 11 ಗಂಟೆ ಗಂಟ ಮಲ್ಕೊಂಡ್ರು. ಬೆಳಗಿನ ಜಾವ ಎದ್ದು ದೇವರಿಗೆ ಪ್ರಾರ್ಥನೆ ಮಾಡೋದನ್ನ ಅಭ್ಯಾಸ ಮಾಡಿ. ಅದೇ ನಿಮ್ಮ ಮಕ್ಕಳಿಗೂ ಅಭ್ಯಾಸ ಮಾಡಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಾ ಯೇಸುಸ್ವಾಮಿ ಗೆತ್ಸೆಮನೆಯಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಯೇಸುಸ್ವಾಮಿಗೆ ಇದ್ದಂತ ಬಲ ಏನು ಅಂತ? ವೆರಿ ಫ್ಯಾಸಿನೇಟಿಂಗ್. ಲೆಟ್ಸ್ ಟರ್ನ್ ದ ಬೈಬಲ್. ಸ್ವಲ್ಪ ಫ್ಯಾಕ್ಟ್ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ ಅದರ 47ನೇ ವಚನ. ಆತನು ಇನ್ನೂ ಮಾತಾಡುತ್ತಿರುವುದು, ಇಗೋ 12 ಮಂದಿ ಶಿಷ್ಯರಲ್ಲಿ ಒಬ್ಬನ ಯೂದನು ಬಂದನು. ಮಹಾಯಾಜಕರು, ಜನರ ಹಿರಿಯರು ಇವರ ಕಡೆಯಿಂದ ಬಹು ಜನರ ಗುಂಪು ಪ್ರತಿ ದೊಣ್ಣೆಗಳನ್ನು ತಿಳ್ಕೊಂಡು ಅವನ ಸಂಗಡ ಬಂತು. ಇದಲ್ಲದೆ ಆತನು ಹಿಡ್ಕೊಡುವವನು ಅವರಿಗೆ, ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು. ಸಾಕು. ಇಲ್ಲಿ ಯೂದನು ಒಂದು ಗುರುತನ ಕೊಟ್ಟಿದ್ದಾನೆ ಯೇಸುಸ್ವಾಮಿ. ಏನಂತ? ನಾನು ಯಾರನ್ನ ಮುದ್ದಿಡ್ತೀನೋ ಅವರೇ ಯೇಸುಸ್ವಾಮಿ. ಯಾಕೆ ಯೇಸುಸ್ವಾಮಿ ಯಾರು ಗೊತ್ತಿರ್ಲಿಲ್ವಾ? ಯೇಸುಸ್ವಾಮಿ ಫುಲ್ ಕೂದಲು ಬಿಟ್ಕೊಂಡು ಹ್ಯಾಂಡ್ಸಮ್ ಆಗಿ ಅಪ್ಪಟದಲ್ಲಿ ಮಾಡ್ತಾರೆ, ಹಂಗಿರ್ಲಿಲ್ಲ. ಹಿ ವಾಸ್ ಲೈಕ್ ಕಾಮನ್ ಮ್ಯಾನ್. ನನ್ ತರ ಇದ್ರು, ನಿನ್ ತರ ಇದ್ರು. ಯೇಸುಸ್ವಾಮಿ ಸಪರೇಟ್ ಗುರುತಿರಲಿಲ್ಲ, ಪರಲೋಕದಿಂದ ನಾನು ಇಳಿದು ಬಂದಿದ್ದೀನಿ ಅಂತ. ಯೇಸುಸ್ವಾಮಿ ಆ ಗುರುತನ್ನು ಕೂಡ ಇಟ್ಕೊಂಡಿಲ್ಲ. ಅದಕ್ಕೆ ಇವ್ರಿಗೆ ಕನ್ಫ್ಯೂಸ್ ಆಗೋಯ್ತು. ಈ 12 ಜನರಲ್ಲಿ ಯಾರು ಯೇಸುಸ್ವಾಮಿ? ಅವ್ರು ಹೇಳಿದ್ರು, ನೋಡಪ್ಪ ಯೂದ, ನಾನು ಇನ್ನು ದುಡ್ಡು ಕೊಟ್ಟಿದೀವಿ, ನಮಗೆ ಯೇಸುಸ್ವಾಮಿ ಯಾರಂತ ಕಂಡಿಡಿಯಕ್ ಆಗ್ತಾ ಇಲ್ಲ. ನೀನ್ ಏನ್ ಮಾಡ್ಬೇಕು ಒಂದು ಗುರ್ತು ಕೊಡ್ಬೇಕು. ಅವಾಗ ಹೇಳ್ತೇನೆ, ನಾನು ಯಾರಿಗೆ ಹೋಗಿ ಮುದ್ದಿಡ್ತೀನೋ ಅವನೇ ಯೇಸುಸ್ವಾಮಿ, ಇಟ್ಕೊಳ್ಬೇಕು. ನೋಡಿ, ಅಲ್ಲೊಂದು ಘಟನೆ ನಡೀತಾ ಇದೆ. 51ನೇ ವಚನದಿಂದ ಹೋದ್ರೆ ಯಾರಾದ್ರೂ ಒಬ್ರು? ಯೇಸುವಿನ ಸಂಗಡ ಇದ್ದವರಲ್ಲಿ ಒಬ್ಬನು ಕೈಚಾಚಿ ತನ್ನ ಕತ್ತಿಯನ್ನು ಹಿರಿದು ಮಹಾಯಾಜಕನ ಆಳನ್ನು ಹೊಡೆದು ಅವನ ಕಿವಿಯನ್ನು ಕಡಿದು ಹಾಕಿದನು. ಆಗ ಯೇಸು ಅವನಿಗೆ, ನಿನ್ನ ಕತ್ತಿಯನ್ನು ತಿರುಗಿ ಒರೆಯಲ್ಲಿ ಸೇರಿಸು. ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದ ಸಾಯುವರು. ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರೆನೆಂದು ಬೇಡಿಕೊಂಡರೆ ಆತನು ನನಗೆ ಈಗಲೇ 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳುಹಿಸಿ ಕೊಡುವುದಿಲ್ಲವೆಂದು ನೆನೆಸುತ್ತೀಯ? ಯೇಸುಸ್ವಾಮಿ ಹಿಡ್ಕೊಂಡೋಗ್ಬೇಕಾದ್ರೆ ವ್ಯಕ್ತಿ ಕತ್ತಿ ತಗೊಂಡು ಮಹಾಯಾಜಕನ ಕಿವಿನ ಕತ್ತರಿಸ್ತಾರೆ. ನಮ್ಮ ಯೇಸುಸ್ವಾಮಿನ ಹಿಡ್ಕೊಳಕ್ ಬರ್ತೀಯ ನೀನು? ಹೀರೋಯಿಸಂ ತೋರ್ಸಕ್ ಹೋಗಿದ್ದ ನಾನು. ಯೇಸುಸ್ವಾಮಿ ಹೇಳಿದ್ರು, ಇಡುವಳಿದ್ರೆ ಇಟ್ಬಿಟ್ಟು ಆದ್ಮೇಲೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೋಡ್ರಿ, ನನ್ನ ತಂದೆನ ಕೇಳಿಕೊಂಡ್ರೆ ನಾನು 12 ಗಣಗಳಿಗಿಂತ ಹೆಚ್ಚಾದ ದೇವದೂತರನ್ನು ಕಳಿಸ್ಕೊಡ್ತೇನೆ. ಇಂಗ್ಲಿಷ್ ಅಲ್ಲಿ ನಾವು ಲೀಚನ್ ಅಂತ ಕರಿತೀವಿ. ಯಾರಾದ್ರೂ ಕ್ಯಾಲ್ಕುಲೇಟರ್ ಇದ್ರೆ ತೆಗೆದುಕೊಡ್ರಿ, ಚೆನ್ನಾಗಿದೆ. ರೋಮನ್ ಸರ್ಕಾರದ ಪ್ರಕಾರ ಒಂದು ಲೀಚನ್, ಒಂದು ಗಣ ಅಂತ ಹೇಳಿದ್ರೆ 6,000 ಜನ ಸೈನಿಕರು. ಎಷ್ಟು ಸಾವಿರ ಜನ? 6,000 ಜನ. ಓಕೆನಾ? ಒಂದು ಗಣ ಅಂದ್ರೆ 6,000 ಜನ. ಯೇಸುಸ್ವಾಮಿ ಹೇಳ್ತಾ ಇರೋದು ಎಷ್ಟು? ಅವಾಗ ಎಷ್ಟಾಯ್ತು? 72,000 ದೇವದೂತರು. ಹಾಗಾದ್ರೆ ಒಬ್ಬ ದೇವದೂತನಿಗೆ ಎಷ್ಟು ಜನರನ್ನ ಸಾಯಿಸ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಒಬ್ಬ ದೇವದೂತನಿಗೆ ಎಷ್ಟು ಜನ ಸೈನಿಕರನ್ನ ಸಾಯಿಸ್ಲಿಕ್ಕೆ ಸಾಧ್ಯ? ಯೆಶಾಯ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 36ನೇ ವಚನ. ಯಾರಾದ್ರೂ ಓದ್ರಿ? ಯೆಶಾಯ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 36ನೇ ವಚನ. ಆಗ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳ್ಯದಲ್ಲಿ 185,000 ಸಾಕು. 185,000 ಎರಡನ್ನು ಸೇರಿಸಿ. ಈಗ 75,000 ಇಟ್ಟು 72,000 ಇಂಟು ಸೇರಿಸಿ ಎಷ್ಟಾಯ್ತು? ನನಗೆ ಗೊತ್ತು, ನೀವು ಹೇಳ್ರಿ ಯಾರಾದ್ರೂ ಮೊಬೈಲ್ ತೆಗಿಯಲ್ವಪ್ಪ. ನಮ್ ಚರ್ಚ್ ಹಿಂಗಡೆ ಒಂದು ಮೊಬೈಲ್ ಬೋರ್ಡ್ ಹಾಕಿದ್ರೆ ಅಲ್ಲಿ ನಮ್ ಜೇಕಬ್ ಮಾಸ್ಟರ್ 2 ಸೇರಿ ರೆಡ್ ಮಾರ್ಕ್ ಹಾಕಿದ್ರು. ಯಾರೋ ಬುದ್ಧಿವಂತರು ಕಿತ್ತಾಕ್ಬಿಟ್ಟವ್ರು ಅದನ್ನ.
ಅಂದ್ರೆ ನಾವು ಚರ್ಚೆ ಬರ್ಬೇಕಾದ್ರೆ ಮೊಬೈಲ್ ಎತ್ಕೊಂಡ್ ಬರ್ಬೋದು ಅಂತಾರ. ಇವಾಗ ತಂದಿದ್ದೀರಾ ಅಂತ ಗೊತ್ತು, ತೆಗೆದ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಬೇಗ ನನಗೆ. ನೆಕ್ಸ್ಟ್ ಅದನ್ನ ರೆಡ್ ಮಾರ್ಕ್ ನಾನು ಹಾಕ್ತೀನಿ, ಯಾರು ತೆಗಿತಾರೆ ನೋಡ್ತೀನಿ, ಕ್ಯಾಮ್ರಾ ಹಾಕ್ಬೇಕು ಅಷ್ಟೇ ಅಂತ. ಹೇಳ್ರಿ, 72,000 ಇಂಟು 85,000 13 ಮಿಲಿಯನ್ ಅಲ್ವಾ? ಅವಾಗಾದ್ರೆ ನಮ್ಮ ದೇಶ, ನಮ್ಮ ಭೂಮಿಯ ಜನಸಂಖ್ಯೆ ಎಷ್ಟು ಇವಾಗ? ಗೂಗಲ್ ಮಾಡ್ರಿ, ಇನ್ನೇನು ಮಾಡ್ರಿ, ಗೂಗಲ್ ತೆಗೀರಿ, ಹೇಳ್ರಿ ಎಷ್ಟು ನಮ್ಮ ವಿಶ್ವ ಜನಸಂಖ್ಯೆ? 7 ಬಿಲಿಯನ್ ಅಂತೆ. ಅವಾಗ ಯೇಸು ಸ್ವಾಮಿಗೆ ಇದ್ದಂತ ಬಲ ಏನ್ ಗೊತ್ತಾ? 2 ಸರಿ ಭೂಮಿಯ ನಾಶ ಮಾಡುವಷ್ಟು ಬಲ ಐತೆ ಸ್ವಾಮಿ. But he refused it. He was given himself for the brokenness. ದೇವರು ಮುರಿಯಲ್ಪಡುವುದಕ್ಕಾಗಿ ತನ್ನ ತಾನು ಒಪ್ಪಿಸಿಕೊಂಡನು. ಇವತ್ತು ನಮಗೆ ಯಾರಾದ್ರೂ ಒಂದು ಮಾತು ಹೇಳ್ಬಿಟ್ರೆ, ಯಾರು தெரியுமா ನಾನು, ನಾನಲ್ಲ, ಎಂಗಪ್ಪ ಯಾರು தெரியுமா, என் தாத்தா ಯಾರು தெரியுமா, ಹಂಗೆ ಹೋಗ್ಬಿಡ್ತಾರೆ ಹಿಂದಕ್ಕೆ. ಯೇಸು ಸ್ವಾಮಿ ಎಲ್ಲ ಇತ್ತು, ಯೇಸು ಸ್ವಾಮಿ ಸೈಲೆಂಟ್ ಆಗಿದ್ರು. ಇಮ್ಯಾಜಿನ್, ಲೋಕನ 2 ಸರಿ ನಾಶ ಮಾಡುವಷ್ಟು ಬಲ ಇದ್ರೆ ಯೇಸು ಸ್ವಾಮಿ. ಅಲ್ಲಿ ನೇರವಾಗಿ ಕೇಳುತ್ತೆ, 72 ಘಟಗಳಲ್ಲ, ಅದಕ್ಕಿಂತ ಹೆಚ್ಚಾಗಿ ಕೂಡ ದೇವರು ಕಳಿಸ್ತಾ ಶಕ್ತನ ಅಂತ ಯೇಸು ಸ್ವಾಮಿ. Where do we stand as a Christians? ಮುರಿಯಲ್ಪಡ್ಬೇಕಾಗಿ ನಾವು ಒಪ್ಪಿಸ್ಕೊಡ್ತೀವ? ಇವತ್ತು ನಿಮ್ಮ ಕ್ರೈಸ್ತಿಯ ಜೀವಿತ, ಆತ್ಮಿಕ ಜೀವಿತ ಬೆಳೆಯಬೇಕಾದ್ರೆ ನೀವು ಮುರಿಯಲ್ಪಡಬೇಕು. ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ರು. ಆತನ ಬಲ ಏನಂತ ಕ್ರೈಸ್ತರಿಗೆ ಗೊತ್ತು. 50 ದಿನ ಯೇಸು ಸ್ವಾಮಿ ಭೂಮಿಲಿ ಇದ್ರು. ಹೋಗಿ ಸದ್ದುಕಾಯ ಮುಂದೆ ಹೋಗ್ಬಿಟ್ಟೆ, ನಾನು ನೋಡಿ ಎದ್ದಿದ್ದೀನಿ, 3 ದಿನ ಆಯ್ತು ಎದ್ದಿದ್ದೀನಿ ನೋಡ್ತಾ. ಇಲ್ಲ, ಹೇಳಲಿಲ್ಲ ಯೇಸು ಸ್ವಾಮಿ. ಯೇಸು ಸ್ವಾಮಿ ತಾನು ಏನೇನ್ ಮಾಡ್ಬೇಕು ಅದನ್ನ ಮಾಡಿ ಸೈಲೆಂಟ್ ಆಗಿ ಹೋಗ್ಬಿಟ್ರು. ಇವತ್ತು ನಾವೇನಾರು ಮಾಡ್ಬೇಕು, ಫೇಸ್ಬುಕ್ ಪೇಜ್ ರೆಸರೆಕ್ಟೆಡ್ ಗಿರೀಶ್, ಒಂದು ಇನ್ಸ್ಟಾಗ್ರಾಮ್ ಪೇಜ್ ಹಾಕೊಂಡ್ಬಿಡ್ತೀವಿ ದೊಡ್ಡದಾಗಿ. ಬಟ್ರಿ ಏನಾಯ್ತು, ನಾನು 3 ದಿನ ಸಮಾಧಿಲಿ ಇದ್ದಾಗ ಹೇಳ್ತೀನಿ. ಯೋಚನೆ ಮಾಡಿ, ಎಲ್ಲಿ ನಿಂತ್ಕೊಂಡಿದ್ದೀವಿ? ನಮ್ಮನ್ನ ನಾವು ಯೇಸು ಸ್ವಾಮಿಯ ಹೆಜ್ಜೆ ಜಾಡುಗಳಲ್ಲಿ ನಡೆಯಲಿಕ್ಕೆ ಸಿದ್ಧವಾಗಿದ್ದೇವೆ. ಇವತ್ತು ಕ್ರೈಸ್ತರಾಗಿರುವಂತ ನಾವು ಕ್ರಿಸ್ತನ ಜೀವಿತವನ್ನ ಪ್ರತಿಬಿಂಬಿಸಬೇಕು. ಮುರಿಯಲ್ಪಡಬೇಕಾಗಿ ಒಪ್ಪಿಸಿಕೊಳ್ಳಿ. ಕೀಪ್ ಯುವರ್ ಸೆಲ್ಫ್ ಫಾರ್ ದ ಬ್ರೋಕನ್ನೆಸ್. ಅದನ್ನ ಹಾದು ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾವು ನಿಜವಾದ ಬಲವುಳ್ಳ ಕ್ರೈಸ್ತರಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಎತ್ತಿ ನಿಂತ್ಕೊಂಡು ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯ ಹೇಳ್ತಿದ್ದಾರೆ, ಚರ್ಚಿತ ಮನಸ್ಸೇ ಇಷ್ಟ, ಕುಗ್ಗಿ ಹೋದ ಮನಸ್ಸನ್ನು ತಿರಸ್ಕರಿಸೋದು. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಮುರಿಯಲ್ಪಡುವಂತ ಸ್ಥಿತಿ ಬಂದಾಗ ನಮ್ಗೆ ಅದಕ್ಕೆ ಹಾದು ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವೇನು, ದೇವರಪ್ಪ ನನ್ನ ಜೀವಿತದಲ್ಲಿ ನಿನ್ನ ಚಿತ್ತವನ್ನು ನೆರವೇರಿಸಿ, ನನ್ನನ್ನು ಮುರಿಯಿರಿ ಸ್ವಾಮಿ, ನನ್ನನ್ನು ಕಟ್ಟರಿ ಸ್ವಾಮಿ, ನಿನ್ನ ಚಿತ್ತದ ಮೇರೆಗೆ ನನ್ನನ್ನು ರೂಪಿಸಿರಿ ಸ್ವಾಮಿ ಎಂಬುದಾಗಿ ಕೇಳುತ್ತೇವೆ. ದೇವರೇ, ನಿನ್ನ ಬಲವನ್ನು ನಮ್ಮ ತಿಳಿದುಪಡಿಸಿರಿ ಸ್ವಾಮಿ. ದೇವರಾತ್ಮನೇ, ನಿನ್ನ ಪ್ರಸನ್ನತೆ ದೇವರೇ ನಮ್ಮ ಮಧ್ಯದಲ್ಲಿ ಇಳಿಯ ಮಾಡಿರಿ ಸ್ವಾಮಿ. ನಾವೆಲ್ಲರೂ ಹಾಗೆ ಕಣ್ಣುಗಳನ್ನು ಮುಚ್ಚಿ ನಮ್ಮ ಹೃದಯದಲ್ಲಿರುವ ದೇವರೇ, ನನ್ನ ಜೀವಿತದಲ್ಲಿ ಆ ಮುರಿಯಲ್ಪಡುವಂತ ಸ್ವಭಾವವನ್ನು ದಯಪಾಲಿಸಿಕೊಡ್ರಿ ಸ್ವಾಮಿ. ಗರ್ವವನ್ನು ತೆಗೆದಾಕ್ರಿ ಸ್ವಾಮಿ. ನಿನಗೆ ಮೆಚ್ಚುಗೆಯಾದ ಮಗನಾಗಿ ಮಗಳಾಗಿ ನಾವು ಜೀವಿಸಲಿಕ್ಕೆ ಸಹಾಯ ಮಾಡಿರಿ ಸ್ವಾಮಿ. ನಿನ್ ಸಹಾಯ ಮಾಡಿರಿ ಸ್ವಾಮಿ, ನಿನ್ನಿಂದ ಸಾಧ್ಯ. ಪ್ರಸನ್ನತೆ ಬಯಸುವೆನು.
ದೇವರಪ್ಪ, ನಮ್ಮನ್ನ ಮಾರ್ಪಡಿಸಿರಿ ಸ್ವಾಮಿ. ನಿನ್ನ ಚಿತ್ತದ ಮೇರೆಗೆ ನಮ್ಮನ್ನ ಮಾರ್ಪಡಿಸಿರಿ. ನಿನಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಮ್ಮನ್ನ ಮಾರ್ಪಡಿಸಿರಿ. ದೇವರೇ, ನಮ್ಮನ್ನ ಒಡೆಯಿರಿ ಸ್ವಾಮಿ, ನಮ್ಮನ್ನ ಚಚ್ಚಿರಿ. ನಿನ್ನ ಚಿತ್ತದ ಮೇರೆಗೆ ನಮ್ಮನ್ನ ರೂಪಿಸಿರಿ ಸ್ವಾಮಿ. ನಿನ್ನ ಪ್ರಸನ್ನತೆ ನಮ್ಮನ್ನ ಆಳ್ವಿಕೆ ಮಾಡಲಿ. ದೇವರಾತ್ಮನೆ, ಕೇಳಿರುವಂತಹ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ದೇವರ ಆಚಾರ್ಯ, ನಿನ್ನ ಹತ್ತಿರ ಇನ್ನೂ ಹೆಚ್ಚಾಗಿ ಹತ್ತಿರವಾಗಲಿಕ್ಕೆ ನಮಗೆ ಸಹಾಯ ಮಾಡಿ. ನಮ್ಮ ಆತ್ಮಿಕ ಜೀವನದಲ್ಲಿ ಬೆಳೆಯಲಿಕ್ಕೆ ನಮಗೆ ಸಹಾಯ ಮಾಡಿ. ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ನಮಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಬಲವು, ಸಾನ್ನಿಧ್ಯವು ಸದಾಕಾಲ ನಮ್ಮೆಲ್ಲರೊಂದಿಗೆ ಇರಲಿ. ಆಮೆನ್. Praise the Lord. Jesus loves you.